ಆರ್ ಯು ರೆಡಿ? Yes, sir. ಎಲ್ಲೊಂದು ಮನೆ ಮಾಡಿ ನಿಂತಿಗೆ ಆಗಲಿದ್ದು ನಡೆಯಂಗಿಲ್ಲ. ಓಕೆ, ಆರ್ ಯು ರೆಡಿ? ಜನಕ್ಕೆ ಬಾಯಿ ಇದೆ, ಬಾಯಿ ಇದೆ, ಆಟ್ಕೊಡಿ. ಬಾಯಿ ಇಲ್ಲಂದ್ರೆ ಬೇಡ. ಓಕೆ, ಓಕೆ, ರೆಡಿ? 1 2 3 Thank you, sir. ಇದು ಅಷ್ಟು ಈಸಿ ಅಲ್ಲ. ಓಕೆ, ಸೆಕ್ಷನ್ ಅಲ್ಲಿ ಈಗ ಕಾಜ ಆತಿವ ಎಕ್ಸೈಸ್ ಮಾಡ್ತಾರೆ. ಅದು ಪಾಪ ಬೆಳಕರದ ನೆನಪೇ ಆಗಿಲ್ಲ ಅನ್ಸುತ್ತೆ. ಯಾರಿಗೆ ಬೇಕು ಈ ಲೋಕ, ಲೋಕಕ್ಕೆ ಕೈಯ ಮುಗಿಬೇಕಮ್ಮಂಗ್ ಟೆನ್ಷನ್ ಆಗಿ ಹೋಗಿ ಇದು ಎಕ್ಸೈಸ್ ಮಾಡ್ತಾರೆ. ಎದ್ದು ಈಗ ಅದೇ ಇನ್ನೇನು ಮಲ ಎದ್ದಾಗ ನಾಯಕ ಅಕ್ಕ ಹೋಗಿತ್ತಂತೆ. ಹಂಗೆ ಕೆಲಸ ಹಿಂಗೆಲ್ಲ ಮಾಡ್ತೀವಿ, ರಾಂಗ್ ಮಾಡಿರ್ತೀವಿ. ಓದ್ಬೇಕಾರ ಲೋ ಮಾಡಿರ್ತೀವಿ, ಲೋ ಮಾಡ್ಬೇಕಾದ್ರೆ ಓದ್ತಿರ್ತೀವಿ. ಇದು ಉಲ್ಟಾ ಬಲ್ಟಾ ಆಗಿರುತ್ತೆ ಕೆಲಸ. ಓಕೆ, ಮೈಂಡ್ ಹಿಂಗೆಲ್ಲ ಆಗುತ್ತೆ. ಓಕೆ, ಈಗ ಎದ್ದು ಕ್ಲಾಸ್ ಕೇಳೋ ಟೈಮಲ್ಲಿ ಇವಾಗ ಎಕ್ಸೈಸ್ ಮಾಡ್ತಾರೆ. ಎಕ್ಸೈಸ್ ಮಾಡೋ ಟೈಮ್ ಏನ್ ಹೇಳಿ? ಆ ಟೈಮ್ ಅಂತ ಕರೀತಾರೆ. ಓಕೆ, ಕೆಲಸ ಗೊತ್ತಾಗಲ್ಲ ಜೀವನ. ಓಕೆ, ಮಿಸ್ ಆಗಿ 60 ವರ್ಷ ದುಡಿಬೇಕಂತ ಆಸೆ ಬರುತ್ತೆ ನಮ್ಗೆ. 60 ವರ್ಷ ಸಾಕ ಹೋಗ್ಬೇಕಂದ್ರೆ ದುಡಿಬೇಕಂತ ಆಸೆ ಬಂದ್ಬಿಟ್ಟಿರುತ್ತೆ. ಅದೆಲ್ಲ ಆಗ್ತಾ ಇರುತ್ತೆ, ಕಾಮನ್ನೇ ಅದು. ಓಕೆನಾ? ಅದಕ್ಕೆ ಇಲ್ಲಿ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ, ಇಲ್ಲಾಂದ್ರೆ ಕಷ್ಟ ಅನ್ಸ್ಬಿಡುತ್ತೆ ಜೀವನ. ಓಕೆ, ಎಲ್ಲ ಎದ್ದೀರಾ? ಉಸಿರಾಡ್ತೀರಲ್ಲ ಎಲ್ಲರೂ ಆರಾಮಾಗಿ? ಒಂದ್ಸರಿ ಆಟ್ ಕೊಡಿ ನೋಡೋಣ. ಆಟ್ ಕೊಟ್ರೆ ಎದ್ದೀರಾ ಅಂತ, ಇಲ್ಲ ಮಲ್ಕೊಂಡಿರಿ ಅಂತ. ಅಂದ್ರೆ ಎದ್ದೀರಿ, ಇಲ್ಲಿ ಇರಲ್ಲ ನೀವು ಅಂತ ಅರ್ಥ. ಹಂಗೆ. ಓಕೆ, ಎಲ್ಲ ಸ್ನಾನ ಮಾಡಿದೀರಾ? ಸ್ನಾನ ಮಾಡಿದ್ರೆ ಆಟ್ ಕೊಡಿ, ಇಲ್ಲ ಸ್ನಾನ ಮಾಡಿದ್ರೆ ಕೊಡಕ್ ಹೋಗ್ಬಿಡಿ, ಇಲ್ಲ ಅದು ಆಟ್ ಬೈಕೊಳುತ್ತೆ. ಎಷ್ಟು ಹೇಳ್ತೀವಿ ಮರ, ಇಲ್ಲಿ ಸ್ನಾನ ಮಾಡಿದ್ರೆ ಗೊತ್ತಾಗತ್ತೆ ನನಗೆ ಅಂತ. ಓಕೆ, ಎಲ್ಲ ಸ್ನಾನ ಮಾಡಿದೀರಾ? ಓಕೆ, ಎಲ್ಲ ಎಕ್ಸರ್ಸೈಸ್ ಮಾಡಿದೀರಾ? ಎಕ್ಸರ್ಸೈಸ್ ಮಾಡಿದೀರಾ? ಒಂದು ಆಟ್ ಕೊಡಿ. ಹೆಸರು ಆಟ್ ಕೊಡ್ತಾರೆ ಸರ್, ಕೈ ನೋವು ಬರುತ್ತೆ ಅಂತ. ಕಾಸು ನೋಡಿ ಹೆಂಗ್ ಅನಿಸ್ತೀರಿ? ಸಂಜೆವರೆಗೆ ಒಂದ್ ಮಿಸ್ ಆದ್ರೆ ಇವಾಗ 100 ಮಿಸ್ ಆಗ್ಬಿಡತ್ತೆ, 100 ಮಿಸ್ ಆಗ್ಬಿಡತ್ತೆ ಅಂತ. ಇದು ನೋಡಿ ಹಂಗ ಆಗಲ್ಲ. ಕರೆಕ್ಟಾ? ಓಕೆ, ಸರಿ, ರೈಟ್. ಯಾರ್ಯಾರು ನಿಮ್ ಭವಿಷ್ಯ ನೋಡ್ಕೊಂಡ್ರಿ ಬೆಳಗ್ಗೆ ಎದ್ದು ಕೂಡ್ಲೆ? ಭವಿಷ್ಯ ಬಂಗಾರ ಸರಿ ಇವತ್ತಂತ ಅನ್ಕೋಬೇಡ. ತಲೆಗೆ ಬೇಸರ ಬಂಗಾರ ತಲೆ ಇರ್ಬೇಕು, ಅವಾಗ ಭವಿಷ್ಯ ಚೆನ್ನಾಗಿರುತ್ತೆ. ಓಕೆ, ಸರಿ. ಅಜಯ್ ಸರ್ ಇದ್ದೀರಾ? ಥ್ಯಾಂಕ್ ಯು ಸರ್. ಯಾರೆಲ್ಲ ಅಫ್ರೆಶ್ ಚೇರ್ಸ್ ಮಾಡಿದ್ರಿ? ಎಲ್ಲರಲ್ಲಿ ಇದ್ದೀರಾ? ಯಾರೆಲ್ಲ ಚೇರ್ಸ್ ಮಾಡಿದ್ರೆ ಅಂತ ತೋರಿಸಿ. ಅಫ್ರೆಶ್ ಯಾರ ಕಲ್ಲಿದೆ? ಯಾರೆಲ್ಲ ಮನೇಲಿ ಇದ್ದೀರಾ ಅಫ್ರೆಶ್ ತೋರಿಸಿ ಒಂದು ಆಟ್ ಕೊಡಿ. ಯಾರು ರೆಡಿ ಮಾಡ್ಕೊಂಡಿದ್ದೀರಾ? ಮತ್ತೆ ಯಾರೆಲ್ಲ ರೆಡಿ ಆಗಿಲ್ಲ, ಯಾರೆಲ್ಲ ಅಫ್ರೆಶ್ ರೆಡಿ ಮಾಡ್ಕೊಂಡಿಲ್ಲೋ ನೀವು ಬೇಗ ಬೇಗ ಬಿಸಿ ಬಿಸಿ ಅಫ್ರೆಶ್ ನ ರೆಡಿ ಮಾಡ್ಕೊಂಡು ಕ್ಲಾಸಲ್ಲಿ ಕುಂತು ಕೇಳಿಸ್ಕೊಂತಾ ಇರಿ. ಯಾರೆಲ್ಲ ಜರ್ನಿಲಿ ಬರ್ತಾ ಇದ್ರು, ಬಳ್ಳಾರಿ ಟ್ರೈನಿಂಗ್ ಬರ್ತಾ ಇದ್ರು, ನೀವು ತೊಂದರೆ ಇಲ್ಲ. ಬಳ್ಳಾರಿ ಬರೋರು ಬಳ್ಳಾರಿ ಬರ್ತಾ ಇದಾರೆ. ಅವ್ರನ್ನ ಬಿಟ್ಟು ಮನೇಲಿ ಕುಂತೀನಿ ಸರ್ ನಾನು ವಿಡಿಯೋ ಆಫ್ ಮಾಡಿದ್ದೀನಿ ಅನ್ನೋರೆಲ್ಲ ವಿಡಿಯೋ ಆನ್ ಮಾಡ್ಬೋದಾ? ಯಾರೆಲ್ಲ ಮನೇಲಿ ಕುಂತು ವಿಡಿಯೋ ಆಫ್ ಮಾಡಿದ್ರೆ ನೀವು ಎಲ್ಲರೂ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿದ್ರೆ ನಮ್ಮ ಮೈಂಡ್ ಇಲ್ಲೇ ಇರುತ್ತೆ. ಕೋಚ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳಿಕ್ಕೆ ಈಸಿ ಆಗುತ್ತೆ, ಮತ್ತೆ ಕಾನ್ಸಂಟ್ರೇಷನ್ ಇರುತ್ತೆ. ಅನ್ಕೊಂಡಿರ್ತೀವಿ ವಿಡಿಯೋ ಆಫ್ ಮಾಡ್ಕೊಂಡು ಎಲ್ಲ ಕೇಳಿಸ್ಕೊಂತ, ಹಂಗೆಲ್ಲ ಇರಲ್ಲ. ವಿಡಿಯೋ ಆಫ್ ಮಾಡ್ಕೊಂಡ್ರೆ ನಮ್ಮ ಮೈಂಡ್ ಇಲ್ಲಿ ಇರಲ್ಲ, ಬೇರೆ ಕಡೆ ಇರುತ್ತೆ. ಓಕೆನಾ? ಆತರ ಆಗೋದ್ ಬೇಡ. ಎಲ್ರು 100% ಮೈಂಡ್ ಇಲ್ಲೇ ಇಟ್ಕೊಂಡು ಕುಂತು ಕೇಳಿಸ್ಕೊಂತ ಇರಿ. ಯಾಕಂದ್ರೆ ಎಲ್ರು ದುಡ್ಡು ಕೊಟ್ಟು ಶೇಕ್ ಅನ್ನ ತಗೊಂಡಿದ್ವಿ. ದುಡ್ಡು ಕೊಟ್ಟು ಶೇಕ್ ನ ತಗೊಂಡ್ಮೇಲೆ ಇವತ್ತಿಂದ ಆ ದುಡ್ಡಲ್ಲಿ ಏನೇನು ಕಲಿಬಹುದು ಅಂತಂದು ಅಜೆಂಡಾದಲ್ಲಿ ಮೇಡಮ್ ಹೇಳ್ತಾರೆ. ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ಇಲ್ಲಿ 1 ಗಂಟೆ ಟೈಮ್ ಕೊಟ್ಟು ಕುಂತು ಕೇಳಿಸ್ಕೊಳ್ಳಿ. ಈ ತರ ಬಿಸಿ ಬಿಸಿ 2 ಅಫ್ರೆಶ್ ಮತ್ತೆ ತಣ್ಣೀರಲ್ಲಿ 1 ಶೇಕ್, ಅದನ್ನ ಯಾವ ತರ ಮಾಡ್ಕೋಬೇಕಂತ ಕೋಚ್ ನಿಮ್ಮ ಮನೆ ಬಂದು ಹೇಳ್ಕೊಟ್ಟಿರ್ತಾರಲ್ಲ ಅದೇ ತರ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟು ಶೇಕ್ ತಗೊಂಡಿರ್ತೀರಲ್ವಾ, ಇನ್ನೇನು ಕಲಿಬಹುದು ಅಂತ ಇವತ್ತು ಅಜೆಂಡಾದಲ್ಲಿ ಕಲಿತ ತಿಳಿಸ್ತಾರೆ. ಎಲ್ರು ಕೇಳಿಸ್ಕೊಳ್ಳಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಸೆಕೆಂಡ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಅಫ್ರೆಶ್ ಎಲ್ಲರೂ ಚೆಸ್ ಮಾಡಿದ್ದಾಯ್ತು. ತುಂಬಾ ಜನ ವಿಡಿಯೋನ ಆಫ್ ಮಾಡಿದ್ದೀರಾ, ವಿಡಿಯೋನ ಆನ್ ಮಾಡ್ಬಿಡಿ. ಯಾಕಂದ್ರೆ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಕನೆಕ್ಟೂನು ಆಗಿಲ್ಲ. ಒಂದ್ಸರಿ ಕಾಲ್ ಮಾಡಿ ಕರ್ಬಿಡಿ, ಇಲ್ಲಾಂದ್ರೆ ಗ್ರೂಪ್ ಅಲ್ಲಿ ಮೆಸೇಜ್ ಬಂದಿದೆ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಓಪನ್ ಆಗಿದೆ ಅಂತ. ಒಂದ್ಸರಿ ಕರಿಬೇಕು. ಯಾಕಂದ್ರೆ ಅವರು ಎಲ್ಲೆಲ್ಲೋ ರೌಂಡ್ ಹಾಕೊಂಡು ಈ ಪ್ಲೇಸಿಗೆ ಬಂದಿರ್ತಾರೆ. ನಾವು ಕೂಡ್ಸಿಲ್ಲ ಸರಿಯಾಗಿ ಟೈಮಿಂಗ್ಸ್ ಅಲ್ಲಿ ಅಂದ್ರೆ ನಿಜ ಅವ್ರಿಗೆ ರಿಸಲ್ಟ್ ಕೊಡ್ಸಕ್ ಆಗಲ್ಲ. ಪರ್ಪಸ್ ಏನು? ನಮ್ ರಿಸಲ್ಟ್ ಚೆನ್ನಾಗ್ ಬರ್ಬೇಕಂತ. ರಿಸಲ್ಟ್ ಬರ್ಬೇಕಂದ್ರೆ ಮಾರ್ನಿಂಗ್ ಈವ್ನಿಂಗ್ ಕ್ಲಬ್ ಅಲ್ಲಿ ಇರೋ ತರ ನೋಡ್ಕೊಳ್ಳೋದು ನಮ್ದೇ ಕೋಚಸ್ ಕೆಲಸ. ನಾವು ಜಾಯ್ನ್ ಆಗಿ ಅವ್ರು ಜಾಯ್ನ್ ಮಾಡಿಸಿದ್ರೆ ಮಾತ್ರ ಯಾವಾಗ ಯಾವ ಟೈಮಲ್ಲಿ ಏನ್ ರಿಸಲ್ಟ್ ತಗೋಬೇಕಂತ ಗೊತ್ತಾಗುತ್ತೆ. ಹಾಗಾದ್ರೆ ನಾನು ಇವತ್ತು ಅಜೆಂಡಾ ಹೇಳ್ಬಿಡ್ತೀನಿ. ಆಲ್ರೆಡಿ ಸಾರ್ ಎಲ್ಲದನ್ನು ಅವ್ರಿಗೆ ಹೇಳ್ಬಿಟ್ರು, ಬಟ್ ನನ್ಗೆ ಬರೀ ಅಜೆಂಡಾ ಅಷ್ಟೇ ಇದೆ. ವೆಡ್ನೆಸ್ಡೇ ಅಲ್ವಾ? ವೆಡ್ನೆಸ್ಡೇ ಆಲ್ರೆಡಿ 5am ಕ್ಲಬ್ ಮುಗಿಸ್ಕೊಂಡು ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ಗೆ ಬಂದಿದೀವಿ. ಇಲ್ಲಿ ಎಷ್ಟು ಸಾಧ್ಯನೇ 2 ಅಫ್ರೆಶ್ ಕುಡಿತಾ ಇದ್ರಿ 8:15 ಒಳಗಡೆನೆ. ಒಂದು ಶೇಕ್ ಪ್ರಿಪೇರ್ ಮಾಡ್ಕೊಳ್ಳಿ. 2 ಅಫ್ರೆಶ್ ಕುಡ್ದಾದ್ಮೇಲೆ 300 ml ವಾಟರ್ ಅಲ್ಲಿ ಏನ್ ಹಾಕ್ಬೇಕು? 1 ಸ್ಪೂನ್ ಪ್ರೋಟೀನು, 2 ಸ್ಪೂನ್ ಶೇಕ್ ಮೇಟು, 3 ಸ್ಪೂನ್ ಫಾರ್ಮುಲಾ 1. ಇದು ಮಿಸ್ ಮಾಡ್ದಿಲ್ದಂಗೆ
ಡೈಲಿ ಒಂದ್ 30 days ಬ್ರೇಕ್ಫಾಸ್ಟ್ ನ ಕೊಟ್ಟಿರ್ತಾರೆ, ಅದನ್ನ ಗ್ರೂಪ್ ಜೊತೆಗೆ ತಗೋಬೇಕು. ನಾವು ಮನೇಲಿ ಕುಂತ್ಕೊಂಡು ತಿಂತೀವಿ, ಬಟ್ ಹೊಟ್ಟೆ ತುಂಬಾ ಫೀಲಿಂಗ್ ಕೊಡುತ್ತೆ ಅಷ್ಟೇ. ಬಟ್ ನಮ್ ತಲೆ ಸರಿ ಹೋಗ್ಬೇಕಂದ್ರೆ 100% ಕೋಚ್ ಹೇಳೋದನ್ನ ಕೇಳಿಸ್ಕೊಂಡು ಕುಡಿತಾ ಇದ್ರೆ ಮಾತ್ರ ನಮ್ ಬಾಡಿಗೆ ರಿಸಲ್ಟ್ ಬರುತ್ತೆ, ನಮ್ ಮೈಂಡ್ಗೂ ರಿಸಲ್ಟ್ ಬರುತ್ತೆ. ಬಾಡಿನ ಹೆಂಗಿದ್ರು ಚೆನ್ನಾಗಿ ಮಾಡ್ಕೊಂತೀವಿ, ಶೇಪ್ ಹೋಗೋದು ಹೊಟ್ಟೆ ಒಳಗೆ ಹೋದ್ರೆ ಸರಿ ಮಾಡ್ಕೊಂತೀವಿ. ನಮ್ ತಲೆ ಸರಿ ಹೋಗ್ಬೇಕಂದ್ರೆ ಕೋಚ್ ಹೇಳೋದನ್ನ ಕೇಳಿಸ್ಕೋಬೇಕು. ಓಕೆನಾ? ಸೊ ಹಾಗಾದ್ರೆ ನೋಡಿ, ಆಲ್ರೆಡಿ ಇವಾಗ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಮುಗಿದ ನಂತರ ಇವಾಗ ಯಾರೆಲ್ಲ ಬಳ್ಳಾರಿಗೆ ಬರ್ತಾ ಇದ್ದೀರೋ ಮಿಸ್ ಮಾಡ್ದಿಲ್ದಂಗೆ ಎಲ್ಲಾರು ಬಂದ್ರೆ ಅಲ್ಲಿ 100% ನಾವ್ ಏನ್ ಕಲಿಬೇಕು ಅದನ್ನ ಹೇಳ್ಕೊಡ್ತಾರ. ಅದನ್ನ ಕಲಿಯಕ್ಕೆ ಒಂದು ಪೆನ್ನು ಬುಕ್ಕ ತಗೊಂಡ್ ಬನ್ನಿ. ಪೆನ್ನು ಬುಕ್ಕ ಇಲ್ಲ ಅಂದ್ರೆ ಕೆಲವರು ಮೆಮೊರಿ ಲಾಸ್ ಆಗ್ತಿರುತ್ತೆ, ಬರ್ಕೊಂಡ್ರೆ ಮಾತ್ರ ನಮ್ಮ ಮೆಮೊರಿನಲ್ಲಿ ಇರುತ್ತೆ. ತೆಗೆದು ನೋಡಿದ್ರೆ ಸಾಕು, ಇಂಥ ಸ್ಪೀಕರು ಇಂಥ ಪ್ರಾಡಕ್ಟ್ ಬಗ್ಗೆ ಹೇಳಿದ್ರೆ ಅದನ್ನ ತಗೊಂಡ್ ತಿನ್ಬೇಕು ಅನ್ನೋ ಮನೋಭಾವ ನಮಗ್ ಬರುತ್ತೆ. ಶೇಕ್ ಕುಡ್ದು ಚೆನ್ನಾಗಿರ್ತೀವಿ, ಬಟ್ ನಮ್ ತಲೆ ಸರಿ ಹೋಗಲ್ಲ. ಅದಕ್ಕೆ ಅಲ್ಲಿ ಬಂದು ಕುಂತು ಕಲ್ತ್ರೆ ಮಾತ್ರ ನಮ್ ಬಾಡಿನ ಹೆಂಗ್ ನೋಡ್ಕೋಬೇಕಂತ ಹೇಳ್ಕೊಡ್ತಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಮಾರ್ನಿಂಗ್ ನ್ಯೂಟ್ರಿಷನ್ ಕ್ಲಬ್ ಅಲ್ಲಿ ಇರೋದು. ಇದ್ರ ಜೊತೆನಲ್ಲಿ ನಾವ್ ಬಳ್ಳಾರಿನಲ್ಲಿ ಏನ್ ನಡೆಯುತ್ತಲ್ಲ ಬೇಸಿಕ್ ಟ್ರೈನಿಂಗು ಅಮೇಜಿಂಗ್ ಆಗಿರ್ತದೆ, ಅಮೇಜಿಂಗ್ ಸ್ಪೀಕರ್ಸ್. ಸೊ ಅವ್ರು ಹೇಳ್ಕೊಡೋದನ್ನ ಕೇಳಿಸ್ಕೊಂತಿದ್ರೆ ವೀಕ್ಲಿ ಬರ್ಬೇಕಂತ ಅನ್ಸುತ್ತೆ. ಒಂದು ಪಾಸ್ ತಗೊಂಡ್ರೆ 4 ವಾರ ಟ್ರೈನಿಂಗ್ ಕೊಡ್ತಾರೆ, ಜಸ್ಟ್ 300 ರೂಪಿ. ಯಾರಿಗೆಲ್ಲ ಇಷ್ಟ ಕಲಿಬೇಕು ಅಂತ, ಕಲಿಬೇಕಂದ್ರೆ ಆ ಪಾಸ್ ನ ತಗೊಂಡ್ ಬನ್ನಿ, ಒಂದು ವೀಕ್ನು ಮಿಸ್ ಮಾಡ್ಬಾರ್ದು. ಯಾಕೆಂದ್ರೆ ಇವತ್ತು ಬಂದಿರುವಂತ ಸ್ಪೀಕರು ನೆಕ್ಸ್ಟ್ ವೀಕ್ ಬಂದ್ ಹೇಳ್ಕೊಡಲ್ಲ, ಬೇರೆ ಸ್ಪೀಕರ್ಸ್ ಇರ್ತಾರೆ, ಅದೇ ಪ್ರಾಡಕ್ಟ್ಸ್, ಬಟ್ ಅವ್ರದೇ ಆದಂತ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಡ್ತಾರೆ. ಸೊ ಅವ್ರ ತರ ನಾವು ಕುಂತು ಕಲಿಬೇಕಂದ್ರೆ ಮಿಸ್ ಮಾಡ್ದಿಲ್ದಂಗೆ 10 ಗಂಟೆಗೆಲ್ಲ ಕ್ಲಬ್ ಮುಗಿಸ್ಕೊಂತ ಬಂದ್ರೆ ಸಾಕು. ಅಲ್ಲಿ ಏನೇನ್ ಹೇಳ್ಕೊಡ್ಬೇಕು ಎಲ್ಲೇ ಹೇಳ್ಕೊಡ್ತಾರೆ, ಅದನ್ನ ಹೇಳ್ಕೊಟ್ಟಿದ್ನ ನಾವು ಕಲಿಬೇಕು, ಕಲ್ತಿದ್ನ ಅಳವಡಿಸ್ಕೋಬೇಕು. ಓಕೆನಾ? ಸೊ ಹಾಗೆ ಆಫ್ಟರ್ನೂನ್ ಕೂಡ ಹೌ ಟು ಡೂ ಇರುತ್ತೆ. ಅದು ಎಷ್ಟೋ ಜನ ನಾವ್ ಹೇಳ್ತೀವಿ CMS ನನ್ ಕಷ್ಟ ಸರ್, ನನ್ ಕಟ್ಟಕ್ ಆಗಲ್ಲ ಸರ್, ನೀವೇನ್ ಹೇಳ್ತೀರಾ ಸರ್, ಹೇಳ್ತೀರಾ ಮೇಡಮ್ ಅಂತ ಹೇಳ್ತೀವಿ. ನಮ್ ಕೋಚಿಗೆ ನಾವ್ ರೀಸನ್ ಹೇಳ್ತೀವಿ, ಬಟ್ ಅದನ್ನೇ ಹೆಂಗೆ ಮಾಡ್ಕೋಬೇಕಂತ ಕೂಡ ನಮ್ ಕೋಚ್ ಹೇಳ್ಕೊಡ್ತಾರೆ. ಓಕೆನಾ? ಸೊ ಅದು ಮುಗಿದ ನಂತರ ನಮ್ದು ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ ಇರುತ್ತೆ. ಇದ್ರೆ ಗ್ರೂಪ್ ಅಲ್ಲಿ ಲಿಂಕ್ ಕಳ್ಸ್ಕೊಡ್ತಾರೆ. 6:20ಕ್ಕೆ ಆ ಲಿಂಕ್ ಅಲ್ಲಿ ಜಾಯ್ನ್ ಆಗೋಣ. ಒಂದೇ ಕ್ಲಬ್ ಮೆಂಬರ್ಶಿಪ್ ಆದ್ರೆ ಎಷ್ಟೆಲ್ಲ ಅವಕಾಶ ನಮ್ ಕೋಚ್ ನಮ್ಗೆ ಮಾಡ್ಕೊಟ್ಟಿದ್ದಾರೆ, ಅವ್ರಿಗೂ ಒಂದು ಹಾರ್ಟ್ ಕೊಡು. ಓಕೆನಾ? ಇವತ್ತಿನ ಅಜೆಂಡಾ ಇಷ್ಟೇ ಇರುತ್ತೆ. ನಿನ್ನೆ ಯಾರಿಲ್ಲನು CMS ತಗೊಂಡು ಇವತ್ತೇ ಫಸ್ಟ್ ಟೈಮ್ ಬಂದಿರೋರು ಇದರ ರಿಸೈನ್ ಮಾಡ್ಬೋದಾ? ಇವತ್ತೇ ನಾನು ಈ ಗ್ರೂಪಿಗೆ ಬಂದಿದ್ದೀನಿ ಅನ್ನೋರು, ನಿಮ್ಗೆ ರೈಸನ್ ಮಾಡಕ್ ಗೊತ್ತಾಗ್ಲಿಲ್ಲ ಅಂದ್ರೆ ರಿಯಾಕ್ಟ್ ಅನ್ನೋದು ಆಪ್ಷನ್ ಇರುತ್ತೆ, ಹಾರ್ಟ್ ಸಿಂಬಲ್, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ ಕೈ ಚಿತ್ರ ಮೇಲೆ ಬರುತ್ತೆ. ಸೊ ಅದು ಆಗಿಲ್ಲ ಅಂದ್ರೆ ನಿಮ್ ಕೈನ ಹಿಂಗ್ ವೇ ಮಾಡಿ ಸ್ಪಾಟ್ ಲೈಕ್ ಮಾಡಿ ಒಂದ್ 30 days ಬ್ರೇಕ್ಫಾಸ್ಟ್ ಗ್ರೂಪ್ ಜೊತೆಗೆ ಹೆಂಗ್ ತಗೋಬೇಕಂತ ಇಲ್ಲಿ ಕೋಚ್ ಹೇಳ್ಕೊಡ್ತಾರೆ. ಸೊ ಅದ್ರ ಜೊತೆನಲ್ಲಿ ಹಾಗೆ ಬರ್ಡೇ ಅಥವಾ ವೆಡ್ಡಿಂಗ್ ಡೇ ಇದ್ರೆ ನೀವು ಕೂಡ ರೈಸನ್ ಮಾಡಿರಿ, ಗ್ರೂಪ್ ಕಡೆಯಿಂದ ಎಲ್ಲಾರು ವಿಶಸ್ ತಿಳಿಸ್ತಾರೆ. ಓಕೆ ಅಜಯ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್ ಹೇಳಿದ್ ಯಾರೆಲ್ಲ ಕೇಳಿಸ್ಕೊಂಡ್ರೆ ಮೇಡಮ್ ಒಂದು ಆಟ್ ಕೊಟ್ಬಿಡಿ. ಹಾಗೆ ಇವತ್ತು ಯಾರೆಲ್ಲ ಫಸ್ಟ್ ಟೈಮ್ ಅಂದ್ರೆ ರೈಸ್ ಹ್ಯಾಂಡ್ ಮಾಡಿ ಅಂತ ಮೇಡಮ್ ಹೇಳಿದ್ರು. ನೀವು ರೈಸ್ ಹ್ಯಾಂಡ್ ಮಾಡಕ್ ಬಂದಿಲ್ಲ ಅಂತಂದ್ರೆ ಕೈ ಹಿಂಗ್ ಬೇವ್ ಮಾಡಿ. ಓಕೆನಾ? ಕೈ ಹಿಂಗ್ ಅನ್ಬೋದಾ ಸರ್? ರಮೇಶ್ ಅನ್ನರ್ ಇದಾರೆ ನೋಡಿ ಸರ್. ಇವತ್ತೇ ಹೊಸ್ತಾ ಬಂದ್ರೆ ಅಂದ್ರೆ ಕೈ ಹಿಂಗ್ ಅನ್ನಿ. ರಮೇಶ್ ಅನ್ನರ್ ಇದ್ದಾರೆ, ನೀವು ಕೈ ಹಿಂಗ್ ಅನ್ಬೇಕು ಸರ್ ಅಂದ್ರೆ ಗೊತ್ತಾಗುತ್ತೆ. ರಮೇಶ್ ಸರ್ ಸರ್ ಒಂದ್ ಕಡೆ ಇಟ್ಬಿಡಿ, ಫೋನ್ ಒಂದ್ ಕಡೆ ಇಟ್ಟು ಕುತ್ಕೊಳ್ಳಿ. ಫೋನ್ ನ ಕೈಯಲ್ಲಿ ಇಟ್ಕೋಬೇಡಿ, ಡಿಸ್ಟರ್ಬ್ ಆಗುತ್ತೆ ನಿಮಗೆ, ನೆಟ್ವರ್ಕ್ ವೇರಿಯೇಷನ್ ಆಗ್ತಿರುತ್ತೆ. ಓಕೆನಾ? ಅವ್ರು ಬಿಟ್ಟು ಇನ್ಯಾರು ಇದ್ದೀರಾ ಸರ್? ನಾನು ನಿನ್ನೆ ಮೊನ್ನೆ ಶೇಕ್ ತಗೊಂಡಿದ್ದೆ, ಇವತ್ತೇ ಈ ಕ್ಲಾಸ್ ಕೇಳ್ತಾ ಇದ್ದೀನಿ ಅಂದ್ರೆ ನೀವು ಕೂಡ ಕೈ ಹಿಂಗ್ ಅನ್ಬೋದು ಸರ್. ನೀವು ರೈಸ್ ಹ್ಯಾಂಡ್ ಮಾಡಕ್ ಬಂದ್ರೆ ರೈಸ್ ಹ್ಯಾಂಡ್ ಮಾಡಿ, ಕೈ ಹಿಂಗ್ ವೇವ್ ಮಾಡಿ. ಎಲ್ರು ಸೇರಿ ಒಟ್ಟಿಗೆ ವೆಲ್ಕಮ್ ಮಾಡ್ಕೊಂಬೋಣ. ಓಕೆ ಬರ್ರಿ ಅಲ್ವಾ? ಎಲ್ರು ಒಂದು ಆಟ್ ಕೊಟ್ಬಿಡಿ ರಮೇಶ್ ಸರ್ಗೆ. ಇವತ್ತೆ ಫಸ್ಟ್ ಟೈಮ್ ಬಂದಿದ್ದಾರೆ, ಅವ್ರೇನಕ್ಕೆ ಶೇಕ್ ತಗೊಂಡಿದ್ದಾರೋ ಬೇಗ ಚೆನ್ನಾಗಾಗ್ಲಿ, ಶೇಕ್ ತಗೊಂಡು ಬೇಗ ಹೇಳಿ ಸರ್. ಸರ್ ಪವನ್ ಕುಮಾರ್ ರೆಡ್ಡಿ ಅಂತ ಒಬ್ರು ಜಾಯ್ನ್ ಆಗಿದ್ದಾರೆ ಸರ್. ಓಕೆ, ಪವನ್ ಕುಮಾರ್ ರೆಡ್ಡಿ ಅಂತಿದ್ದಾರೆ. ಇದ್ದಾರಾ? ಹಾಂ ಸರ್. ಓಕೆ ಓಕೆ, ಇನ್ಯಾರಿದ್ದಾರೆ? ಥ್ಯಾಂಕ್ ಯು ರೆಡ್ಡಿ ಸರ್. ಓಕೆ, ಪವನ್ ಕುಮಾರ್ ಸರ್ ಮತ್ತೆ ರಮೇಶ್ ಸರ್, ವೆಲ್ಕಮ್ ಇಬ್ಬರಿಗೆ. ಇವತ್ತು ಫಸ್ಟ್ ಟೈಮ್ ಬಂದಿದ್ದೀರಾ ಸರ್. ಬಿಸಿ ಅಪ್ಡೇಟ್ಸ್ ತಗೊಳ್ಳಿ. ಫೋನ್ ಒಂದ್ ಕಡೆ ಇಟ್ಟು 1 ಗಂಟೆ ಟೈಮ್ ಕೊಟ್ಟು ಕುಂತು ಕೇಳಿಸ್ಕೊಳ್ಳಿ. ನೀವೇನಕ್ಕೆ ಶೇಕ್ ತಗೊಂಡಿದ್ರೆ ಏನ್ ಚೆನ್ನಾಗಾಗಬೇಕಂತಿದೆಯೋ ಅದು ಚೆನ್ನಾಗಾಗುತ್ತೆ. ಓಕೆ, ಥ್ಯಾಂಕ್ ಯು. ಯಾರಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋ ನೀವೆಲ್ಲರಿಗೂ ವೆಲ್ಕಮ್. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ. ಈ ಶುಭ ಗಳಿಗೆ ನೆನಪಲ್ಲಿ ನಿಮಗೆ ಇರಲೆಂದು ಹೂವಾಗಿ ಹೀಗೆ. ಸ್ವಾಗತ ನಿಮಗೆ, ವಂದನೆ ನಿಮಗೆ, ಸಂಭ್ರಮ ಸಂತೋಷ ನಮಗೆ.
ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾರಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋ ನೀವೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಬಿಸಿ ಅಫ್ರೆಶ್ ತಗೊಳ್ಳಿ, ನಾವು ತಗೊಂತಿದ್ದೀವಿ, ನೀವು ಕ್ಲಾಸ್ ಅಲ್ಲಿ ಬಂದು ತಗೊಂತಾ ಇದ್ದೀವಿ. ಓಕೆ, ಹಾಗೆ ಬರ್ಡೇ ವೆಡ್ಡಿಂಗ್ ಆನಿವರ್ಸರಿ ಯಾರ್ತಾನೆ ಇದೆಯಾ? ಬರ್ಡೇ ಇದೆ, ವೆಡ್ಡಿಂಗ್ ಆನಿವರ್ಸರಿ ಇದೆ ಅಂತ ಇದ್ರೆ ನೀವು ಕೂಡ ರೈಸ್ ಹ್ಯಾಂಡ್ ಮಾಡಿ, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ನಿಮ್ಗೆ ಕೂಡ ಗ್ರೂಪ್ ಕಡೆಯಿಂದ ಎಲ್ಲರೂ ವಿಶ್ವಾಸ ತಿಳಿಸ್ತಾರೆ. ಥ್ಯಾಂಕ್ ಯು ಸರ್. ಅದೆಲ್ಲ ಅನ್ಸುತ್ತೆ. ಬ್ಯಾಕ್ ಟು ಇರಸ್. ರೈಟ್. ಇನ್ನೊಂದು, ಯಾರು ಬಳ್ಳಾರಿಗೆ ಬರ್ತಾ ಇದ್ದೀರಿ, ನೀವು ಬೈಕಲ್ಲಿ ಬರಕ್ಕೆ ಹೋಗ್ಬೇಡಿ. ತುಂಬಾ ದೂರ ಇದ್ರೆ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಸೀರೆ ಉಟ್ಕೊಂಡು ಸೈಡಿಗೆ ಬಿಟ್ಕೊಂಡು ವೇಲ್ನ ಬಂದು ಕಷ್ಟಪಡಕ್ಕೆ ಹೋಗ್ಬೇಡಿ. ದಯವಿಟ್ಟು ಬಸ್ಸಿಗೆ ಬನ್ನಿ. ಓಕೆ, ಬಸ್ಸಲ್ಲಿ ನಿಮಗೆ ಏನೋ ಆಧಾರ್ ಕಾರ್ಡ್ ಫ್ರೀ ಕೊಟ್ಟಿದ್ದಾನೆ ಸಿದ್ದರಾಮಯ್ಯ, ಥ್ಯಾಂಕ್ಸ್ ಹೇಳಿ, ಥ್ಯಾಂಕ್ಸ್, ನಿಮ್ಮ ಋಣ ಇರಲಿ ಅಂತ ಹೇಳ್ಬಿಟ್ಟು ಬರ್ತಾ ಇರಿ. ಯಾಕಂದರೆ ಈ ಬಸ್ಸಲ್ಲಿ ನಿಮಗೆ ಎಲ್ಲ ನಾವು ಚೆನ್ನಾಗಿ ಬರ್ಬೋದು, ನಮ್ಮ ಫ್ಯಾಮಿಲಿ ಇರುತ್ತೆ, ಮಕ್ಕಳು ಇರ್ತಾರೆ, ನಾವು ಚೆನ್ನಾಗಿ ಬರ್ತೀವಿ. ಎದುರುಗಡೆ ಪರ್ಸನ್ ಸಾಲ ಮಾಡಿರ್ಬೋದು, ಟೆನ್ಷನ್ ಆಗಿರ್ಬೋದು, ಬದುಕ ಕಾಸು ಇಲ್ಲದೆ ಇರ್ಬೋದು, ಹೆಂಗೆ ಹೆಂಗೆ ಓಡಿಸ್ತಿರ್ಬೋದು. ನಮ್ಮಂಗೆ ಸಮಾಧಾನ ಜನ ಇರ್ಬೇಕಂತಿಲ್ಲ. ಓಕೆ, ಯಾರ್ಯಾರು ಲೈಫನ್ನು ಯಾರು ಸರಿ ಮಾಡೋಕ್ಕಾಗಲ್ಲ ಭೂಮಿ ಮೇಲೆ. ತುಂಬ ಜನ ನಾನು ಬರುವಾಗ ರೋಡಲ್ಲಿ ನೋಡಿದ್ದೀನಿ, ಎಲ್ಲರಿಗೂ ಪ್ರಜ್ಞೆ ಇರಲ್ಲ. ಓಕೆ, ಅವ್ರದ್ದೇ ಟೆನ್ಷನ್ನು, ಅವ್ರದ್ದೇ ಆಲೋಚನೆ, ಅವ್ರದ್ದೇ ಬ್ಯುಸಿಯಲ್ಲಿ, ಅವ್ರದ್ದೇ ಏನೋ ಇರುತ್ತೆ ಸರ್ ಟೆನ್ಷನ್. ಅದ್ರ ಮಿಡ್ಲಲ್ಲಿ ಬೈಕ್ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ, ಬರ್ತಾ ಇರ್ತಾರೆ. ಬರುವಾಗ ನಾನು ನೆಟ್ಟಿಗೆ ಹೋಗ್ತಾ ಇರ್ತೀನಿ. ಓಕೆ, ಇಷ್ಟೇ ಸರಿ ನಾನು ಬರುವಾಗ ನೋಡಿದ್ವಿ 2 ಸರಿ 3 ಸರಿ ಕವಿತಾ ಅಜಯ್ ಬರುವಾಗ ಹಿಂಗೆ ಆಯಿತು, ಸಂಧ್ಯಾ ಬರುವಾಗ ಹಿಂಗೆ ಆಗಿತ್ತು, ನಿನ್ನೆ ಅನ್ನಪೂರ್ಣ ಬರುವಾಗ ಹಂಗಾಯಿತು. ದಯವಿಟ್ಟು ನಮ್ಮದೇ ಹಿಂಗೆ ಆಗಿರುವಾಗ ಹೊರಗಡೆ ಎಷ್ಟು ಜನ ಕಷ್ಟದಾಗಿರ್ಬೋದು. ಒಂದ್ಸರಿ ನಿಮ್ಗೆ ಹೆಲ್ತ್ ಕೆಟ್ಟೋದ್ರೆ ಮತ್ತು ಒಂದ್ಸರಿ ಏನೋ ಹೆಲ್ತ್ ಪ್ರಾಬ್ಲಮ್ ಆದರೆ ಅಥವಾ ಏನೋ ಕೈ ಕಾಲು ಪ್ರಾಬ್ಲಮ್ ಕ್ರಿಯೇಟ್ ಆದರೆ ನೀವು ಬದುಕಿರೋವರೆಗೂ ನಿಮ್ಮ ನೋಡ್ಬೇಕು ಒಂದು ಆಡಬೇಕಾಗುತ್ತೆ. ಅದಕ್ಕಾಗಿ 1 ಲಕ್ಷ ಬೈಕಿಗಂತೂ 20 ಲಕ್ಷ ಬಸ್ ಕೊಟ್ಟಿದ್ದಾನೆ. ಆ ಬಸ್ಸಿಗೆ ಬನ್ನಿ, ಲೇಟಾಗಿ ಪರವಾಗಿಲ್ಲ. ಓಕೆ, ನೀವು ಚೆನ್ನಾಗಿ ರೆಡಿಯಾಗಿರ್ತೀವಿ. ರೆಡಿಯಾಗಿ ಬರುವಾಗ ನಾವು ಚೂಡಿದಾರ ಹಾಕಲ್ಲ ಸರ್, ನಮ್ಮ ಮನೆಗೆ ಭಾಳ ವಂಶಸ್ಥರು, ನಾವು ಭಾಳ ದೊಡ್ಡ ವಂಶದವ್ರು, ನಾವು ಚೂಡಿದಾರ ಹಾಕಲ್ಲ, ನಾವು ಓದಿಲ್ಲ ಅಂತ ಇರುತ್ತೆ. ಹಂಗೆಲ್ಲ ನಮ್ಮ ತಲೆ ಇರುತ್ತೆ. ಹಳೆಯರು ಹೇಳ್ಕೊಟ್ಬಿಟ್ರೆ ಓದಿಲ್ಲ ಚೂಡಿದಾರ ಹಾಕ್ಬೇಡಿ ಅಂತ ಹೇಳ್ಬಿಟ್ಟಿರ್ತಾರೆ. ಚೂಡಿದಾರ ಹಾಕಿದ್ರೆ ಈ ಸೈಡಿಗೆ ಕುತ್ಕೊಂತೀರಿ, ಆರಾಮಾಗಿ ನೀಟಾಗಿ ಕುತ್ಕೊಂಡ್ ಬರ್ತೀರಿ. ಈ ಸೀರೆ ಹಾಕೊಂಡ್ಬಿಟ್ರೆ ಒಂದು ಸೈಡ್ ಕುತ್ಕೊಂಡಿರ್ತೀವಿ, ಒಂದು ಸೈಡಲ್ಲಿ ಅದು ಈತ ಚೆನ್ನಾಗಿ ಓಡಿಸ್ತಾನೆ. ನಿಮ್ಗೆ ಏನು ಗ್ರಿಪ್ ಇದೆ ಅಂತ ಕುತ್ಕೊಂಡಿರ್ತೀರ. ಹಂಗೆ ಈ ಕಡೆ ಕಾಲಾಗಿ ಕುತ್ಕೊಂಡ್ರೆ ಗ್ರಿಪ್ ಇರುತ್ತೆ, ಸ್ವಲ್ಪ ಗ್ರಿಪ್ ಇರುತ್ತೆ ನಿಮ್ಗೆ. ಓಕೆ, ಇದು ಯಾರು ಒಂದು 15-20 ಕಿಲೋಮೀಟರ್ 30 ಕಿಲೋಮೀಟರ್ ಇದ್ರೆ ನಿಮ್ಗೆ ಸಮಾಧಾನವಾಗಿ ಟೈಮ್ ಇದ್ರೆ ಬನ್ನಿ, ಅಲ್ಲಿ ನಾವೇ ನಿಮ್ಗೆ ಪ್ರೇಜ್ ಕೊಡಲ್ಲ. ಓಕೆ, ಸೊ ಬೇಗ ಬನ್ನಿ. 10:30 ಒಳಗೆ ಇರಂಗ್ ನೋಡ್ಕೊಂಡು ಬೇಗ ಬಿಡಿ, ಪರವಾಗಿಲ್ಲ. ಅರ್ಜೆಂಟಿಗೆ ಬರಕ್ಕೆ ಹೋಗ್ಬೇಡಿ. ಓಕೆ, ಭೂಮಿ ಮೇಲೆ ಸೋತ್ರೆ ಪರವಾಗಿಲ್ಲ, ಏನು ಕಳ್ಕೊಳಕ್ಕೇನಿಲ್ಲ. ಊಟಕ್ಕಿಲ್ಲದ್ರೆ ಪರವಾಗಿಲ್ಲ. ಓಕೆ, ದೇಹದಾಗ ಅಂಗಳು ಚೆನ್ನಾಗಿರುತ್ತೆ. ಓಕೆ, ನನಗೆ ಮೊನ್ನೆ ಬರುವಾಗ ನಾವು ಟ್ರೈನಿಂಗ್ ಮಾಡಕ್ಕೆ ಹೋಗೋ ಟೈಮಲ್ಲಿ ಹಿಂಗೆ ಆಗೋಯ್ತು ಅಂತ ಫೋನ್ ಮಾಡಿದ್ದೆ. ಈಗ ಟ್ರೈನಿಂಗ್ ಬಿಟ್ಟು ಹೋಗೋದ, ಅಲ್ಲಿ ನೋಡಕ್ಕೆ ಹೋಗೋದ, ಬರಕ್ಕೆ ಹೋಗೋದು, ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಇದೊಂದೇ ಅಂತ ಹೇಳ್ತಾ ಇಲ್ಲ, ನಿಮ್ಮನೆ ಫ್ಯಾಮಿಲಿಗೆ ಭಾರ. ನೀವು ನಿಮ್ಮನೆ ಸಂಪಾದನೆ ಕಮ್ಮಿ ಮಾಡ್ತೀರಿ, ಹೆಲ್ತ್ ಕೆಟ್ಟೋದ್ರೆ ಯಾರು ಮತ್ತೆ ಹಾಸ್ಪಿಟಲ್ ಕುತ್ಕೊಳ್ಳೋಕೆ ಯಾಕಾಗುತ್ತೆ? ನನಗೆ ಎಷ್ಟು ಕಷ್ಟ ಆಗುತ್ತೆ ಯೋಚನೆ ಮಾಡಿ. ಅದಕ್ಕಾಗಿ ಒಂದು ಅರ್ಧ ಗಂಟೆ ಮುಂಚೆ ಬಿಡಿ, ಮನೆ ಏನು ಪರವಾಗಿಲ್ಲ. ಬಿಟ್ಬಿಟ್ಟು ಆರಾಮಾಗಿ ಸೇಫಾಗಿ ಬನ್ನಿ, ನಿಧಾನಕ್ಕೆ ಬನ್ನಿ. ಬಂದು ಸೇಫಾಗಿ ಏನಾರ ಇರಲಿ, ಏನಾರ ಹೋಗ್ಲಿ ಕೆಲಸ. ನಾನು ಹೇಳ್ತಿರೋದು ಫಸ್ಟ್ ಪ್ರಿಪ್ರೇಷನ್. ಏನೋ ಹೋಗ್ತೀವಿ ಅನ್ನೋ ಕಲಿಯಾಕಂದ್ರೆ ಟೈಮ್ ಕೊಟ್ಟು ಬನ್ನಿ. ಬಿಜಿಯಾಗಿ ಬರಕ್ಕೆ ಹೋಗ್ಬೇಡಿ, ಅರ್ಜೆಂಟಿಗೆ ಬರಕ್ಕೆ ಹೋಗ್ಬೇಡಿ. ಓಕೆ, ಒಂದಿನ ಏನು ಆಗಲ್ಲ. 365 ದಿನದಲ್ಲಿ ನೀವು ಬೇರೆ ಕಲ್ತಿರ್ತೀರಿ, ಒಳ್ಳೇದೇ. ಇಲ್ಲಿ ಬಂದು ಕಲಿಯೋದೇ ಬೇರೆ. ಇದನ್ನ ಸರಿಯಾಗಿ ಕಲಿಬೇಕು ನೀವು. ಆ ಟೈಮಲ್ಲಿ ಕುತ್ಕೊಂಡು ಕಲ್ತು ನಿಮಗೆ ಯಾರು, ನನಗೆ ಯಾವಾಗ ಹೇಳ್ತೀನಿ ನಾನು ನಿಮಗೆ, ಎಷ್ಟು ಜನಕ್ಕೆ ನಿಮಗೆ ನಿಮ್ಮ ದೇಹ ಬಗ್ಗೆ ಕಲ್ತೀರಿ. ಹೊರಗಡೆ ಯಾರ್ಯಾರಿಗೆ ನಿಮ್ಗೆ ಮನೆ ಕಟ್ಸಕ್ ಬರುತ್ತೆ, ಕಾಸಿದ್ರೆ ಮನೆ ಕಟ್ಸಕ್ ಬರುತ್ತೆ, ಕಾಸಿದ್ರೆ ಮನೆ ಕಟ್ಟಿಸ್ತೀರಿ ನೀವು. ದುಡ್ಡಿದ್ರೆ ಮನೆ ಕಟ್ಸ್ಬೋದು ನೀವು. ಹಿಂಗನ್ರಿ ಕೈ, ಈ ದುಡ್ಡಿದ್ರೆ ಮನೆ ಕಟ್ಸಲ್ಲ ನೀವು? ನೇಮಚಾರಿ ಕಟ್ಸಲ್ಲೇನು? ಕಟ್ಟಿಸ್ತೀರಲ್ವಾ? ಈ ದುಡ್ಡಿದ್ರೆ ನೀವು ಓದಿಲ್ಲ, ನೀವು ಓದಿಲ್ಲ, ನಿಮ್ಗೆ ಏನು ಗೊತ್ತಿಲ್ಲ, ನೀವು ದಡ್ರು, ಯಾವ್ದೋ ಒಂದು ಹೊಲ ಹೋದ್ರೆ ಎಷ್ಟು ಜನ ಮನೆ ಕಟ್ಟಿಸ್ತೀರಿ? ಮನೆ ಕಟ್ಸಕ್ ಬರುತ್ತೆ, ಕರೆಕ್ಟಾ? ಎಷ್ಟು ಜನಕ್ಕೆ ನಿಮಗೆ ಆಮೇಲೆ ನಿಮ್ಮ ಮನೇಲಿ ಸೋಫಾ, ಫ್ರಿಜ್, ವಾಷಿಂಗ್ ಮಿಷಿನ್ ತರಕ್ ಬರುತ್ತೆ, ಕಾಸಿದ್ರೆ ಹಿಂಗ ಬರುತ್ತೆ, ಕರೆಕ್ಟ್ ಅಲ್ವಾ? ಎಷ್ಟು ಜನಕ್ಕೆ ದುಡ್ಡಿದ್ರೆ ಕಾಲ್ ಮುರ್ಕೋದಂಗೆ ಇರಕ್ ಬರುತ್ತೆ. ಓಕೆ, ಎಷ್ಟು ಜನ ನಿಮಗೆ ನಿಮ್ಮದೇ ಹೆಲ್ತ್ ಅನ್ನ ನಿಮ್ಗೆ ಸರಿ ಮಾಡ್ಕೊಳಕ್ ಬರುತ್ತೆ? ನಿಮಗೆ ನೀವೇನೋ ಒಂದು ಸಂಗೀತ ಕಲಿಯಕ್ ಹೋದ್ರು, ಅದು ಇಂಗ್ಲಿಷ್ ಕಲಿಯಕ್ ಹೋದ್ರು, ತೆಲುಗು ಕಲಿಯಕ್ ಹೋದ್ರು, ಏನೇ ಕಲಿಯಕ್ ಹೋದ್ರು, ಅದು ಕಲ್ತಿದ್ರೆ ಮಾತ್ರ ಬರುತ್ತೆ ಎಂಬುದು ನಿಮ್ಗೆ ತಲೆಗಿರೋ ಫಸ್ಟ್ ಪಾಯಿಂಟ್ ಇದಿರ್ಬೇಕು. ನಾವು ಕಲ್ತ್ರೆ ಮಾತ್ರ ಬರುತ್ತೆ,
ಕಲಿದ್ರೆ ಬರಲ್ಲ ಅನ್ನೋದು ಫಸ್ಟ್. ಸರ್ ಆಯ್ತು. ನೀ ಕಲ್ತಿಲ್ಲ ಅಂದ್ರೆ ನಿಮ್ಗೆ ಯಾವ ಭಾಷೆನೂ ಬರಲ್ಲ. ನೀ ಕಲ್ತ್ರೆ ಎಲ್ಲ ಭಾಷೆನೂ ಬರುತ್ತೆ. ದುಡ್ಡಿದ್ರೆ ಮನುಷ್ಯನಿಗೆ 1000 ಯೋಚನೆ ಮಾಡಿ ಸರಿ ಮಾಡ್ಕೊಳಕ್ ಬರುತ್ತೆ. ನಿಮ್ ಕೈಲೇ ಮಾಡಕ್ಕಾಗದನ್ನ ದುಡ್ಡು ಕೊಟ್ಟು ಅರ್ಪಟ ಮಾಡಿಸ್ತೀರಿ. ಯಾರ ನಿಮ್ಮ ಕರೆಂಟ್ ಹೋದ್ರೆ, ಕರೆಂಟ್ ಕೆಟ್ಟೋದ್ರೆ ಮಾಡಕ್ ಬರುತ್ತೆ? ಇಲ್ಲ. ಯಾಕೆ ಹೇಳಿ? ಮತ್ತೆ ಬೇರೆಯವ್ರು ಯಾಕೆ ಮಾಡ್ತಾರೆ? ಅದು ಕಲ್ತಾರೆ, ಅದಕ್ಕೆ ಮಾಡ್ತಾರೆ. ಇದು ಅಷ್ಟೇ, ನೀ ಕಲ್ತಿದ್ರೆ ಅಷ್ಟೇ ನಿಮ್ಗೆ ಮಾಡ್ಕೊಳಕ್ ಬರುತ್ತೆ. ಕಲ್ತಿಲ್ವ ಏನು ಮಾಡಕ್ ಬರಲ್ಲ. ಓಕೆ, ಈಗ ಕೆಲವು ಜನ ಹೋಳಿಗೆ ಮಾಡಕ್ ಬರಲ್ಲ. ಅರ್ಥ ಏನು? ಹೆಣ್ಣು ಅವ್ರು ಹೆಣ್ಣು ಇವ್ರು ಹೆಣ್ಣು. ಯಾಕೆ ಹೋಳಿಗೆ ಮಾಡಕ್ ಬರಲ್ಲ? ಕಲ್ತಿಲ್ಲ. ಓಕೆ, ನಿಮಗೆ ತಿಂದಷ್ಟು ಈಸಿಯಾಗಿ ಯಾರಿಗೆ ಗೊತ್ತು ಹೊಟ್ಟೆ ಬರ್ತಾನೆ ಇರುತ್ತೆ. ಹೊಟ್ಟೆ ಬರ್ತಾನೆ ಇರುತ್ತೆ. ಯಾಕೆ ಹೊಟ್ಟೆ ಯಾಕೆ ಬರುತ್ತೆ ಅಂದ್ರೆ ಹೊಟ್ಟೆ ಬಗ್ಗೆ ನಮ್ಗೆ ಕೇರ್ ಇಲ್ಲ. ಕರೆಕ್ಟಾ? ಯಾರಿಗೆ ದುಡ್ಡು ಖರ್ಚು ಮಾಡಿದ್ರೆ ನೆನಪಿರುತ್ತೆ? ಯಾಕೆ ನೆನಪಿರುತ್ತೆ ಹೇಳು? ದುಡ್ಡು ನಿಮ್ಗೆ ಇಷ್ಟ. ಯಾರಿಗೆ ನಿಮಗೆ ಮದುವೆ ಮಾಡಿದ ಮಕ್ಕಳಾಗಿ ಆಗುತ್ತೆ? ನೀವು ಓದಿಲ್ಲ ಬಿಟ್ಟಿಲ್ಲ, ನೀವು ಓದಿಲ್ಲ ಬಿಟ್ಟಿಲ್ಲ, ಓದಿಲ್ಲ ಬಿಟ್ಟಿಲ್ಲ, ಯಾಕೆ ಮಕ್ಕಳಾಗುತ್ತೆ? ಇಷ್ಟ. ಕರೆಕ್ಟಾ? ಇಷ್ಟ ನಿಮಗೆ, ಅದು ಇಷ್ಟ, ಅದಕ್ಕಾಗಿ ನೀವು ಅದು ಕಲ್ಸೋದು ಬೇಕಾಗಿಲ್ಲ. ಚೆಕ್ ಮಾಡಿ ಹೊಟ್ಟಿದ್ದೀನಿ. ನಿಮ್ಗೆ ಯಾರಿಗೆ ದುಡ್ಡು ಎಣಸಕ್ ಬರುತ್ತೆ? ಯಾಕೆ ಎಣಸಕ್ ಬರುತ್ತೆ? ಇಷ್ಟ, ಅದು ಅದಕ್ಕೆ ನಿಮ್ಗೆ ಎಣಸಕ್ ಕರೆಕ್ಟ್. ಇಷ್ಟ ಚೆಕ್ ಮಾಡಿ. ನಿಮ್ಗೆ ಹೇಳ್ಕೊಟ್ಟಿಲ್ಲ ಮದುವೆ ಮಾಡಿ ಮಕ್ಕಳು ಮಾಡ್ಕೊಂತ, ನಿಮ್ಗೆ ಇಷ್ಟ ಮಾಡಿದ್ರಿ, ನನಗೆ ಗೊತ್ತು, ಇಷ್ಟ. ಹಂಗೆ ಇಷ್ಟ ಆದ್ರೆ ಯಾರು ಹೇಳ್ಕೊಡ ಬೇಕಾಗಿಲ್ಲ, ನೀವು ಸರಿ ಮಾಡಿಕೊಡಿ. ಇಷ್ಟ ಆಗಿಲ್ವಾ ನಿಮ್ ಕಷ್ಟ ಹೇಳ್ಕೊಡ್ಬೇಕು. ಮಗನಿಗೆ ಇಷ್ಟ ಇಲ್ಲ ಓದಕ್ಕೆ, ಹೇಳ್ಕೊಡ್ಬೇಕು. ಯಾಕಂದ್ರೆ ನಿನಗಿಷ್ಟ, ಅವನಿಗೆ ಇಷ್ಟ ಇಲ್ಲ. ಇಷ್ಟ ಹೇಳ್ಕೊಡೋದ್ ಬೇಕಾಗಿಲ್ಲ, ಇಷ್ಟ ಇಲ್ಲ ಹೇಳ್ಕೊಡ್ಬೇಕು. ಎಂತ ಹೆಣ್ಣು ಮಾಡ್ಕೊಂಡು ಮನೆ ಕೂಡಾಗಿ ಓದಿದ್ರೆ ದುಡ್ಡು ಸಂಪಾದನೆ ಮಾಡಿದ್ದನ್ನ ಲೆಕ್ಕ ಮಾಡಕ್ ಬರುತ್ತೆ. ಪಟ್ 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 ಅಂತ. ಯಾಕೆ ಹೇಳಿ? ಓದಿಲ್ಲ ಸರ್ ಅಂತ ಯಾಕೆ ದುಡ್ಡು ಲೆಕ್ಕ ಮಾಡಕ್ ಬರುತ್ತೆ ನಿನಗೆ? ಓದಿಲ್ಲ ತಾನೆ, ಓದಿಲ್ಲ ತಾನೆ, ದುಡ್ಡು ಲೆಕ್ಕ ಮಾಡಕ್ ಬರುತ್ತೆ ನಿನಗೆ? ದುಡ್ಡು ಇಷ್ಟ ನಿನಗೆ. ಓಕೆ, ರೂಪಾಯಿ ಇಷ್ಟ ನಿನಗೆ. ಕರೆಕ್ಟ್. 50,000ದಲ್ಲಿ 10,000 ಹೋಗ್ಬಿಟ್ರೆ ಕಿತ್ತಾಡ್ತೀವಿ. ಯಾಕೆ ಹೇಳಿ? ಇಷ್ಟ ಇದೆ. ಇಷ್ಟ ಬಾಡಿ ಬಗ್ಗೆ ನಿಮಗೆ ಕಷ್ಟ. ಇಲ್ಲಿ ಬಂದು ಕುತ್ಕೊಂಡಾಗ ನಿಮಗೆ ಎಲ್ಲಾದ್ರೂ ಇಷ್ಟ ಆಗಿದ್ ಕಲಿತೀರಿ, ಬಾಡಿ ಬಗ್ಗೆ ಇಷ್ಟ ಇಲ್ಲ ಅಥವಾ ಹೇಳಿಕೊಟ್ಟಿಲ್ಲ ಕಲಿಯಲ್ಲ. ಇದು ಪಾಯಿಂಟ್. ಓಕೆ, ಪ್ರತಿ ಪರ್ಸನ್ ನಿಮ್ಮ ಮನೆಯಲ್ಲಿ ಕುತ್ಕೊಂಡಿದ್ರಿ, ಕುತ್ಕೊಂಡು ಮನೆಗೆ ಮಾತಾಡಿರ್ತೀರಿ. ನೀವೆಲ್ಲರೂ ಮನೆಗೆ ಕೂತ್ ಮಾತಾಡಿರಿ. ನಿಮಗೆ ಬಿಪಿಗೊಂದು ಗುಳಿಗೆ ತಗೊಂಡಿದ್ದಿ, ತಲೆಗೊಂದು ಗುಳಿಗೆ ತಗೊಂಡಿದ್ದಿ, ಥೈರಾಯ್ಡ್ಗೆ ಒಂದು ಗುಳಿಗೆ ತಗೊಂಡಿದ್ದಿ, ಟೆನ್ಷನ್ಗೆ ಒಂದು ಗುಳಿಗೆ ತಗೊಂಡಿದ್ದಿ. ಆ ತಗೊಂಡಿದ್ ಮಗ ನೋಡಿದಾನೆ, ಮಗಳು ನೋಡಿದಾಳೆ, ಅತ್ತೆ ನೋಡಿದಾಳೆ, ಸೊಸೆ ನೋಡಿದಾರೆ. ಆ ನೋಡಿದ್ದನ್ನ ಮಕ್ಕಳೇನ್ ಮಾಡ್ತಾರೆ? ನಮ್ಮ ಮನೆ ವಂಶ ಪರಂಪರೆ, ನಮ್ಮ ಅಪ್ಪಗಿತ್ತು, ನಮ್ಮಗಿತ್ತು, ನಮ್ಮ ಮನೆಗಿತ್ತು, ಅವರಿಗಿತ್ತು, ಇವ್ರಿಗಿತ್ತು, ನಾವ್ ಹಂಗೆ, ನಾವ್ ಅವ್ರಂಗೆ, ನಮ್ ಫ್ಯಾಮಿಲಿ ಹಿಂಗೆ, ನಾವ್ ಹಿಂಗೆ, ನಮ್ ಲೈಫ್ ಹಿಂಗೆ, ನಾವ್ ಇಷ್ಟ ಇರೋದು. ಯಾಕೆ ನೀವ್ ಫಿಕ್ಸ್ ಆಗಿದ್? ಯಾಕೆ ಮೇಲ್ಯಾರು ನೋಡಿ. ನೀವ್ ಯಾಕೆ ಬೆಳಗ್ಗೆ ಸತ್ರ ಸಂಜೆವರೆಗೆ ಮಣ್ಣು ಮಾಡ್ತೀರಿ ಕೆಲ ಜನ? ಮತ್ತೆ 3 ಇಟ್ಕೊಂಡು ಮಣ್ಣು ಮಾಡಿ ಮಕ್ಕಳು 3 ಇಟ್ಕೊಂಡು ಮಣ್ಣು ಮಾಡ್ಯಾರ, ಗೊತ್ತಿರ್ಲಿಲ್ಲ. ಯಾರಿಗೆ ಗೊತ್ತಿದ್ದು? 3 ದಿನ ಮನೆಗೆ ಇಟ್ಕೊಂಡು ಪೂಜೆ ಮಾಡಿ ಮಾಡ್ಬೇಕಂದ್ರೆ ನಿಮ್ ಪೂಜೆ ಮಾಡಿ ಮಾಡ್ತಿದ್ರಿ. ನಿಮ್ಗೆ ಗೊತ್ತಿಯೋ ನೀವ್ ಹೆಂಗ್ ಕಲಿಸಿದ್ರೆ ಮಕ್ಳು ಹಂಗೆ ಮಾಡ್ತಿರೋ. ಚೆಕ್ ಮಾಡಿ ಡೌಟ್ ಇದೆ. ಯಾವ್ದು ಭೂಮಿ ಮೇಲೆ ಹೊಸದನ್ನ ನೀವ್ ಮಾಡಕ್ ನನಗೆ ಹೇಳ್ತಾರೆ ಕೆಲ ಜನ, ಸರ್ ಇದು ಮಣ್ಣಿಂಗ್ ಆಗ್ಬಿಡುತ್ತೆ ಸರ್, ಅಲ್ಲಿ ಆಕ್ಸಿಡೆಂಟ್ ಆಗೋಯ್ತು, ಏನೋ ಸಮಸ್ಯೆ ಆದ್ರೆ ಕಾರಣ ಗೊತ್ತಾ? ಕೆಲ ಜನಕ್ಕೆ ಪ್ರಜ್ಞೆ ಇರಲಿಕ್ಕಿಲ್ಲ, ಕೆಲ ಜನಕ್ಕೆ ಪ್ರಜ್ಞೆ ಇರುತ್ತೆ. ಓಕೆ, ಇದು ಭೂಮಿ ಮೇಲೆ ನೀವು ಹೋಗಿ ಯಾವ್ದನ್ನ ಕೇಳಿ ಹೇಳಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಈ ಭೂಮಿ ಮೇಲೆ ಇರ್ತಕ್ಕಂಥ 84 ಲಕ್ಷ ಜೀವರಾಶಿಗಳು ಕೂಡ ಸೇಮ್ ಲೈಫ್ ಲೀಡ್ ಮಾಡ್ತಾರೆ. ನಿಮ್ ಮನೆ ಪಕ್ಕ ಏನು ಗುಬ್ಬಿ ಗೂಡು ಕಟ್ಟುತ್ತಾ? ಗೂಡು ನೋಡಿರ ಗೂಡು ಕಟ್ಟಿದ್ದು? ಮತ್ತೆ ಗುಬ್ಬಿ ಗೂಡು ಕಟ್ಟಲ್ಲೇನ್ರಿ? ಏನ್ರಿ ನೇವಾಚಾರಿ ಕಟ್ಟಿಲ್ವಾ? ಕಟ್ಟಿತಾನೆ, ಗುಬ್ಬಿ ಗೂಡು ಕಟ್ಟಿತಾನೆ. ಆ ಗೂಡು ಕಟ್ಟಿದ್ದು ಅದನ್ನ ಅದ್ ಹೆಂಗ್ ಕಲ್ತು ಅಂತ ನೀವು ಚೆಕ್ ಮಾಡಿ. ಹೆಂಗ್ ಕಲ್ತಿದ್ದ ಹೆಂಗ್ ಮಟ್ಟಿಡಿ ಕಲ್ತಿದ್ದು? ಯಾರು ಕಲಿಸ್ಕೊಟ್ರದಕ್ಕೆ ಚೆಕ್ ಮಾಡಿ. ಅದ್ರ ವಂಶ ಪರಂಪರೆ ಚೆಕ್ ಮಾಡಿ. ಅದ್ರ ಲೈಫ್ ಲಾಂಗ್ ಇರೋವರೆಗೂ ಅವೆಲ್ಲ ಹಂಗೆ ಮನೆ ಕಟ್ಕೊಂಡೇ ಹೋಗ್ತವೆ. ಅಮ್ಮ ಒಂದ್ ಮನೆ ಕಟ್ತಾಳೆ, ಮಗಳೊಂದ್ ಮನೆ ಕಟ್ತಾಳೆ, ಅವ್ರ ಮಗಳೊಂದ್ ಮನೆ ಕಟ್ತಾರೆ. ಅದೇ ಮನೆ ಎಷ್ಟು ಮಕ್ಳು ಮಟ್ಟಿಡೋದಲ್ಲ, ಅದು ಬಂದು ಇನ್ನೊಂದು ಮಟ್ಟಿಡಲ್ಲ. ಮಮ್ಮಿ ನನಗಿರ್ಲಿ, ನಾನು ಮಟ್ಟಿಗೆ ಅಂತ ಇಡಲ್ಲ. ಯಾರು ನೋಡಿದ್ರಿ? ಒಂದ್ ಗುಬ್ಬಿ ಗೂಡು ಕಟ್ಟಿರುತ್ತೆ, ಮಮ್ಮಿ ನೀ ಕಟ್ಟಿಟ್ಟಿಯಲ್ಲ, ನೆಕ್ಸ್ಟ್ ನಾದ್ರೆ ಕಟ್ತಂದ್ ಇಡಲ್ಲ. ನೋಡ ಬೇರೆ ಮನೆ ಕಟ್ಟುತ್ತೆ. ನನಗೆ ಬೇಡಪ್ಪ, ನೀನ್ ಗಲೀಜ್ ಮನೆ, ನೀನೆಲ್ಲ ಮಕ್ಳು ಮಾಡಿ ಗಲೀಜ್ ಮಾಡಿ ಅದನ್ನ ಮಾಡಲ್ಲ. ಹಂಗೆ ನಾವ್ ಹಂಗಿಲ್ಲ. ಚೆಕ್ ಮಾಡಿ, ನಮ್ಗೆ ಅದೇ ಬೇಕು. ಹಳೇದು ಅಪ್ಪನ್ ಕಿತ್ತಾಡಿ ಅದ್ರಾಗ ಮಾಡ್ಕೊಂತೀವಿ. ನನಗೆ ಅದೇ ಬೇಕು, ಬೇರೆ ಬೇಡ. ಯಾಕೆ? ಬೇರೆ ಸಂಪಾದನೆ ಬರಲ್ಲ, ಬರಲ್ಲ. ಐಡಿಯಾ ಇಲ್ಲ, ನೋ ಐಡಿಯಾ. ಅಂದ್ರೆ ಮನುಷ್ಯ ಏನು ಹಳೇದನ್ನ ಬಿಟ್ಟು ಹೊಸದೇನು ಕಲ್ತಿಲ್ಲ ಅಂತ ಹೇಳ್ತಿರೋದು. ನೀ ಸ್ವಂತ ಏನಾದ್ರೂ ಕಲ್ತಿದ್ರೆ 4 ಜನಕ್ಕೆ ಹೇಳಿಕೊಡ್ತೀನಿ. ಸ್ವಂತ ನೀ ಕಲ್ತಿದ್ರೆ ಯಾರಿಗೆ ಹೇಳಿಕೊಡ್ತೀನಿ? ಚಾನ್ಸ್ ಇಲ್ಲಿ ಕಲ್ತ ಇಲ್ಲ. ಫಸ್ಟ್ ಆಫ್ ಆಲ್ ರೈಟ್. ಪ್ರತಿ ವ್ಯಕ್ತಿ ಕೂಡ ಇಲ್ಲಿ ಕುತ್ಕೊಂಡಿರೋ ಪರ್ಸನ್ ಯಾರಿದ್ರಿ,
ಆಕ್ಚುಲಿ ದೇಹವನ್ನ ಗಟ್ಟಿಮುಟ್ಟಾಗಿ ಇಟ್ಕೋಬೇಕಾದ ಜವಾಬ್ದಾರಿ ಪ್ರತಿ ಪರ್ಸನ್. ಅಪ್ಪನ ಕೆಲಸ ಅಪ್ಪಗೆ, ಅಮ್ಮನ ಕೆಲಸ ಅಮ್ಮಗೆ, ಮಗಳ ಕೆಲಸ ಮಗಳಿಗೆ, ಮತ್ತೆ ಯಾರ್ಯಾರ ಕೆಲಸ ಇದೆಯೋ ಈ ದೇಹ ನನಗೆ ಸಂಬಂಧಪಟ್ಟಿದ್ದು, ನನ್ನ ಒಬ್ಬನಿಗೆ ಸಂಬಂಧಪಟ್ಟಿದ್ದು, ಇದು ಯಾರಿಗೆ ಸಂಬಂಧಪಟ್ಟಿಲ್ಲ. ಇದನ್ನ ನಾನ್ ನೋಡ್ಕೋಬೇಕಿತ್ತು. ನನ್ನ ಕೇರ್ ಇದು. ನನಗೆ 2 ಕಣ್ಣು ಕೊಟ್ಟ, ನನಗೆ 2 ಮೂಗು ಕೊಟ್ಟಿದ್ದಾನೆ, ನನಗೆ ಮೂಗು ಕೊಟ್ಟಿದ್ದಾನೆ, ಕಿವಿ ಕೊಟ್ಟು, ನಂದೇ ಇದು ಬಾರ್ಡ್ ಇದು. ನಾವು ಅಪ್ಪಂದಲ್ಲ, ನಮ್ಮ ಅಮ್ಮಂದಲ್ಲ, ಹೆಂಡತಿ ಸಂಬಂಧ ಇಲ್ಲ. ನಾನ್ ಕಳ್ಕೊಂಡ್ರೆ ನಂದೇ, ಹೆಂಡತಿ ಕಳ್ಕೊಂಡ್ರೆ ಹೆಂಡತಿದೆ, ನನಗೆ ಸಂಬಂಧ ಇಲ್ಲ. ಇದು ಯಾರಿಗೆ ಸಂಬಂಧ ಇಲ್ಲ. ಬಟ್ ಪ್ರತಿ ಒಂದ ನಿನಗೆ ಈಗ ಯೋಚನೆ ಮಾಡಿ, ನಿನಗೆ ಒಂದು ಕಣ್ಣು ಕಳ್ಕೊಂಡ್ಬಿಟ್ಟಿದೆ ಇಟ್ಕೋ, ಕಣ್ಣು ಕಳ್ಕೊಂಡಿದ್ದಿ, ಹೋಗಿ ಕೋರ್ಟ್ಗೆ ಯಾಕೆ ನಿನ್ನ ಹೆಂಡತಿ ಕಣ್ಣಿಸ್ಕೊಂಡು ನೋಡಿ ಹೆಂಗಸ್ಕೊಂತಿ, ಕೋರ್ಟ್ಗೆ ಯಾಕೆ? ಅದೇ ನೀವಪ್ಪ ಮಾಡ್ರೆ ಆಸ್ತಿ ಇಲ್ಲಿ ನೋಡು, ಕೋರ್ಟ್ಗೆ ಇಸ್ಕೊಂತಿ ಯಾಕೆ ಹೇಳಿ? ಅದು ಇಸ್ಕೊಳಕ್ ಬರುತ್ತೆ, ನಿಮ್ಗೆ ಗೊತ್ತು, ಅದು ಸಮಾಜಕ್ಕೆ ಗೊತ್ತು, ಪ್ರಪಂಚಕ್ಕೆ ಗೊತ್ತು, ಇಸ್ಕೊಳಕ್ ಬರುತ್ತೆ ಅಂತ. ಇದು ಇಸ್ಕೊಳಕ್ ಬರಲ್ಲ ನೋಡಿ. ಈಗ ನಿಮ್ಮಮ್ಮ ಉಡ್ಸಿದಾಳೆ ಏನಂತ ತಿಳ್ಕೊಳ್ಳಿ, ನಿಮ್ಮಮ್ಮಗೆ 2 ಕಿಡ್ನಿ ಇದೆ, ಒಂದು ಕಿಡ್ನಿ ನನಗೆ ಹೋಗ್ಬಿಟ್ಟಿದೆ, ಕೋರ್ಟ್ಗೆ ಯಾಕೋ? ಕೋರ್ಟ್ ಒಪ್ಪತ್ತಂಗ? ಒಪ್ಲಿಕ್ಕೆ ಕೋರ್ಟ್ ಹೆಂಗ್ ಒಪ್ಪತ್ ನೋಡ್ ನಾನು? ಇಲ್ಲ ತಾಯಿ, ನಿನ್ ಕಿಡ್ನಿ ಒಂದು 10 ಎತ್ತಿ ಮಗಳಿಗೆ ಕೊಡ್ಬೇಕಪ್ಪ ಅಂತ ಕೋರ್ಟ್ ಹೇಳುತ್ತ. ಇದು ಅದು ಅವಳ ಇಷ್ಟ. ಅವಳು ಹೋಗ್ಬಿಡ್ತಾಳ. ಇಲ್ಲಾಂದ್ರೆ ಆಸ್ತಿ ಕಿತ್ಕೊಳ್ತೀರಿ, ಮನೆ ಕಿತ್ಕೊಳ್ತೀರಿ, ಕಾಸು ಕಿತ್ಕೊಳ್ತೀರಿ, ಬಟ್ ಈ ದೇಹ ಕಿತ್ಕೊಳಕ್ ಬರಲ್ಲ. ಯಾಕಂದ್ರೆ ಇದು ಸ್ವಂತ, ಇದು ಇಂಡಿಪೆಂಡೆಂಟ್. ನನಗೆ ಹೇಳ್ತೀನಿ ಯಾವಾಗ್ಲೂ, ಇದು ನೀನು ಈಗ ನಿನ್ಗೆ ಯಾರು ಪಾರ್ಟ್ನರ್ ಅಂತ ನಾವು ಕೇಳ್ತೀವಿ ಮನೆಯಲ್ಲಿ. ನನ್ನ ಹೆಂಡತಿ ಪಾರ್ಟ್ನರು, ನನ್ನ ಮಗ ಪಾರ್ಟ್ನರು, ನಮ್ಮಪ್ಪ ಪಾರ್ಟ್ನರ್, ನಮ್ಮಮ್ಮ ಪಾರ್ಟ್ನರು, ನನ್ನ ದೇವ್ರ ಪಾರ್ಟ್ನರ್. ಸ್ಟಾಪ್ ಮಾಡು. ಇದೇನು ಪಾರ್ಟ್ನರ್ ಇಲ್ಲ. ನೀನಿದ್ರೆ ಪಾರ್ಟ್ನರ್. ಗಂಡನಿಲ್ಲ, ಹೆಂಡತಿನಿಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲ. ನೀರವರಿಗೆ ಪಾರ್ಟ್ನರ್ ಅಷ್ಟೇ. ನಿಮ್ ಮನ್ಯಾಗ ನೀನ್ ಯೋಚನೆ ಮಾಡಿ, ನೀನ್ ವೇಸ್ಟ್ ಫೆಲೋ ಅಂತ ಇಟ್ಕೋ. ನಾನು ವೇಸ್ಟ್ ಫೆಲೋ, ಮನೆಗೆ ನಾನು ಸಂಪಾದನೆ ಮಾಡಲ್ಲ, ಏನು ಮಾಡಲ್ಲ ಇದ್ರೆ ಹೋದ್ರೆ ಯಾರಿಗೆ ಗೊತ್ತು ಮನೆಯಲ್ಲಿ ವೇಸ್ಟ್ ನನ್ನ ಮಗ ಅಂತ ಅನ್ಸುತ್ತೆ. ಕರೆಕ್ಟ್? ನನಗೆ ಅನ್ನೋದು ನಮ್ಮ ಅಂತಾರೆ ವೇಸ್ಟ್ ನನ್ನ ಮಗ, ಇವನೇನ್ ಮಾಡ್ತಾನೆ ಅಂತ ಹೇಳುತ್ತೆ. ಕರೆಕ್ಟಾ? ಪ್ರತಿ ಒಂದು ಕೈ ಕಾಲು ದೇಹ ಗಟ್ಟಿ ಇರುವವರಿಗೆ ಮತ್ತೆ ರೆಸ್ಪೆಕ್ಟ್ ನಿನ್ ಮನೆಯಲ್ಲಿ. ಫುಲ್ ರೆಸ್ಪೆಕ್ಟ್ ನಿನಗೆ. ಅಂತ ದುಡಿಯುವಾಗ, ಎನರ್ಜಿ ಇರುವಾಗ, ಮನೆಗೆ ಸಾಕುವಾಗ, ಮನೆ ಕಷ್ಟ ಸಾಲ್ವ್ ಮಾಡುವಾಗ, ಮನೆಗೆ ನೋಡ್ಕೊಳ್ಳುವಾಗ ಅಷ್ಟೇ ನೀನ್ ಪವರ್ ಮನೆಯಲ್ಲಿ. ಯಾವಾಗ ಬೆಡ್ ಹಿಡಿದ್ಯೋ, ಮಲ್ಕೊಂಡಿಯಾ, 1 ವರ್ಷ ನೋಡ್ತಾರೆ, 2 ವರ್ಷ ಆಯ್ತಾ, ಯಾವಾಗ ಹೋಗ್ತಾನೆ ನಿನ್ ಕಲ ದುಡ್ಡು ಬಡ್ದು ಸಾಕಾಗ್ಬಿಡ್ತೀವಿ. ಅದೇ ಪರ್ಸನ್ನೇ. ಅದಕ್ಕೆ ಹೇಳಿದ್ ನಾನು, ಯಾವ್ದು ದೇಹದಲ್ಲಿರ್ತಕ್ಕಂಥ ಯಾವ ಅಂಗನೂ ಮನುಷ್ಯ ಕಳ್ಕೊಬಾರ್ದು. ಯಾವ ಅಂಗ ಕಳ್ಕೋಬಾರ್ದು, ಬ್ರೈನ್ ಕಳ್ಕೋಬಾರ್ದು, ಮತ್ತೆ ನಿಮ್ ಬಾಡಿ ಕಳ್ಕೋಬಾರ್ದು. ಯಾರ ಮೇಲೆ ನೀವು ಡಿಪೆಂಡ್ ಆಗಿರಬಾರ್ದು. ದೇಹ ಇರೋವರೆಗೆ ರೆಸ್ಪೆಕ್ಟ್. ದೇಹ ಇರೋವರೆಗೂ ನಿಮ್ ಮನೆಗೆ ಬೆಲೆ, ರೆಸ್ಪೆಕ್ಟ್ ಇರೋದು. ಯಾವಾಗ ಬಾಡಿಗೆ ಅನ್ಯಲ್ದಿ ಬಂತೋ, ಮಗನಿಗೂ ನಾನು ಇದೇ ಪ್ಲೇಸ್ ಅಲ್ಲಿ ಕುತ್ಕೊಂಡು ಕಲ್ತಿರೋದೇನು ಗೊತ್ತಾ, ಇದೇ ಪ್ಲೇಸ್ ಕುತ್ಕೊಂಡಿದ್ದೀನಿ. ಎಷ್ಟು ಹತ್ತಿಗೆ ಇಲ್ಲೇ ಇರ್ಬೇಕು ಮೋಸ್ಟ್ಲಿ, ಇದಾರ ಅನ್ಸುತ್ತೆ. ಅವ್ರು ಇದಾರ ಮಂಜುಳಾ ಮಲ್ಲಿಕಾರ್ಜುನ್, ಅವ್ರ ಕಡೆ ಯಾರು ಕರ್ಕೊಂಡ್ ಬಂದ್ರೆ ಅವ್ರಿಗೆ 15 ಎಕರೆ ಆಸ್ತಿ ಮಾಡಿದ್ರು, 8 ಮನೆ ಕಟ್ಸಿದ್ರು, 4 ಮನೆ ಕಟ್ಸಿದ್ರು. ಅಮ್ಮಗೆ 48 ವರ್ಷ ಏಜ್ ಆಗಿದೆ, ಅಮ್ಮ ಕ್ಯಾನ್ಸರ್ ಆಗೋಯ್ತು. ಅದೇ ಮಗ ಹೇಳ್ತಾನೆ, ಎಷ್ಟು ತೋರ್ಸ್ಬೇಕು ಇದ್ರದ್ದು ಹೋಗುವ ಅಂತ. ಮತ್ತೆ 15 ಎಕರೆ ಆಸ್ತಿ ಮಾಡಿಲ್ವಾ, 4 ಮನೆ ಮಾಡಿಲ್ವಾ, 4 ಸೈಟ್ ಮಾಡಿಲ್ವಾ, ಒಂದ್ ಮಾರಿಗೆ ತೋರ್ಸು ಅಮ್ಮಗೆ. ಎಷ್ಟು ತೋರಿಸ್ತಾರೆ ಹೋಗತ್ತೆ. 48 ವರ್ಷಕ್ಕೆ ಸಾಕಾಗಿದೆ. ಯಾಕೆ? ಮಗ ಮಾತ್ರ ಮಾತು. ಕೆಲವರು ನೀವ್ ಹೆಂಗಿರ್ಬೇಕು ಅಂತ ಮನೆ ಕಲ್ತಿರ್ಬೇಕು. ಹೆಂಗಿರ್ಬೇಕಂತ ಮನೆ ಕಲ್ತ್ರೆ ಮನೆ ಫ್ಯಾಮಿಲಿ ಕೂಡ ನಿಮ್ ನೋಡ್ ಕಲಿಯುತ್ತೆ ಅಂತ ಹೇಳೋದು. ಫಸ್ಟ್ ಹೆಲ್ತ್ ಅನ್ನ ಪ್ರಿಪರೇಷನ್ ಮಾಡ್ಬೇಕಂತ ಗೊತ್ತು. ನನ್ನ ದೇಹವನ್ನ ಎಷ್ಟು ಗಟ್ಟಿ ಮುಟ್ಟಾಗಿ ಇಟ್ಕೋಬೇಕು. ಒಂದ್ ಬ್ಯಾಕ್ ಪೇನ್ ಬರಬಾರ್ದು, ಒಂದ್ ತೆಲ್ಲೋ ಬರಬಾರ್ದು, ಮೈನೋ ಬರಬಾರ್ದು, ನಿದ್ದೆ ಚೆನ್ನಾಗಿ ಬರಬೇಕು, ಊಟ ಚೆನ್ನಾಗಿ ಡೈಜೆಷನ್ ಆಗ್ಬೇಕು, ನಾ ಕುತ್ಕೊಂಡಾಗ ಸಮಾಧಾನ ಅನ್ಸ್ಬೇಕು, ಯಾರ ಮಾತಾಡುವಾಗ ಕೇಳಿಸ್ಕೋಬೇಕು, ನಂದೇ ವಾದ ಮಾಡಬಾರ್ದು. ಓಕೆ, ನಾನೇ ಅಂತಿಲ್ಲ. ಏನ್ ನೀನು? ನಾ ಹೇಳಿ, ಏನ್ ನೀನು? ನನಗೆ ಹೇಳಿ, ಏನ್ ನೀನ್ ಎದ್ರಾಗ ಗ್ರೇಟ್ನೆಸ್? ನಾನ್ ಗ್ರೇಟ್ ಸರ್. ಎದ್ರಾಗ ಬೈಕ್ ಹಾಕೊಂಡ್ ಹೇಳ್ತಾನೆ, ಎದ್ರಾಗ ಗ್ರೇಟ್ ನೀನು? ಎದ್ರಾಗ ಗ್ರೇಟ್ ಹೇಳು? ಒಂದ್ ಮನೆ ಇರ್ಬೋದು, 3 ಊಟ ಇರ್ಬೋದು, ನೀರ್ಸ್ ಬಂಗಾರ ಇರ್ಬೋದು, ಆಸ್ತಿ ಇರ್ಬೋದು, ಬಿಟ್ರೆ ಕೊನೆ ಘಟ್ಟದಲ್ಲಿ ನಿಮ್ಗೆ ಅಲ್ಲಿ ತಂದು ಹಾಕೋದು ಸಮಾಧಾನ. ಲೈಫ್ ವೆರಿ ಬ್ಯೂಟಿಫುಲ್. ಒಂದೇ ಲೈಫ್ ಇರೋದು. ಇದನ್ನ ನಿಮಗೆ ಇರೋವರೆಗೂ ಒಂದು ಮೆಡಿಷನ್ ಫ್ರೀ ಲೈಫ್ ಅನ್ನು ಲೀಡ್ ಮಾಡ್ಬೇಕು. ಮನುಷ್ಯ ಮೆಡಿಷನ್ ಹೋಗ್ಲೇಬಾರ್ದು. ನೀವು ಅಂದ್ರೆ ನಿಮ್ಮ ದೇಹದಲ್ಲಿ ಮಸಲ್ ಪವರ್ ಜಾಸ್ತಿ ಇರ್ಬೇಕು. ಚೆನ್ನಾಗಿ ತಿಂದ್ರೆ ಫುಲ್ ಡೈಜೆಷನ್ ಆಗ್ಬೇಕು. ಯಾರ್ಯಾರು ಡೈಜೆಷನ್ ಚೆನ್ನಾಗಿ ಆಗುತ್ತೆ? ನಿದ್ದೆ ಸರ್ ಬಂದ್ಬಿಟ್ಟು ಸರ್, ಬೆಳಗ್ಗೆ ಕಕ್ಕ ಕುತ್ಕೊಂಡ್ಬಿಟ್ಟು ಸರ್, ಅಪ್ಪ ಹಂಗ ಬಂದ್ಬಿಡುತ್ತೆ ಕಕ್ಕ. ಕರೆಕ್ಟಾ? ಯಾರಿಗೆ ಅನ್ಸುತ್ತೆ? ತಿನ್ಕ್ಬಾರ್ದು, ತಿನ್ಕ್ಬಾರ್ದು ಕಕ್ಕ ಲೆಕ್ಕ ಪಕ್ಕ. ಯಾರಿಗೆ ಗೊತ್ತು? ಕರೆಕ್ಟಾ? ಕಕ್ಕ ಲೆಕ್ಕ ಪಕ್ಕ ಇದ್ರೆ ಬರುತ್ತೆ. ಏನ್ ಸರ್ ಲೆಕ್ಕ ಪಕ್ಕ ಅಂದ್ರೆ, ನೈಟ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಇದು ಲೆಕ್ಕ. ಚೆನ್ನಾಗಿ ಫೈಬರ್ ಕೊಡ್ಬೇಕು, ಲೆಕ್ಕ. ಚೆನ್ನಾಗಿ ಊಟ ತಿಂದು ನೀರ್ ಕುಡಿಬೇಕು, ಇದು ಲೆಕ್ಕ. ಈ ಲೆಕ್ಕ ಇದ್ರೆ ಪಕ್ಕ ಕಕ್ಕ ಬರುತ್ತೆ. ಅರ್ಥ ಆಯ್ತಿಲ್ಲ? ಅಂದ್ರೆ ಪಕ್ಕ ಮಿಸ್ ಆದ್ರೆ ಬೆಳಗ್ಗೆ ಸಿಟ್ಟು ಜಾಸ್ತಿ ಆಗುತ್ತೆ. ಯಾರು ನೋಡಿದ್ರಿ? ನಂದೇ ಟೆನ್ಷನ್, ನನಗೆ ಪಕ್ಕ ಬರ್ತಾ, ನಿಂದ್ ಬೇರೆ ಫೋನ್ ಮಾಡ್ತೀಯೋ, ನಿಂದ್ ಟೆನ್ಷನ್ ನೋಡಿ. ಒಂದ್ ಕಕ್ಕ ಎಷ್ಟು ಕೆಲಸ ಮಾಡುತ್ತೆ. ಕರೆಕ್ಟಾ? ಏನಾಶ? ಕರೆಕ್ಟ್ ಅಲ್ವಾ? ಹಿಂಗೆ ಇದು ಪ್ರತಿ ಒಂದು ಕೂಡ ಜೀವನ ಲೆಕ್ಕ ಇದೆ. ಮನೆಯಲ್ಲಿ ಯೋಚನೆ ಮಾಡಿ, ನಿಮ್ ಮನೆಗೆ ಅಕ್ಕಿ ಬೇಳೆ ಇಲ್ಲ, ಅಕ್ಕಿ ಇದೆ ಬೇಳೆ ಇಲ್ಲ, ಎಲ್ಲ ಇದ್ದಂಗ ನಿಮ್ ಮನೆಯಾಗ ಅಕ್ಕಿ ಇದೆ ಬೇಳೆ ಇಲ್ಲ.
ಫೋನ್ ಮಾಡ್ತಾರೆ, ಎಲ್ಲ ತಂದು ಬಡ್ದಿ ಸಕ್ಕಿ ತಂದಿಯಾ ನೀನ್ ಬೇಳೆನ ಸಂಬಾರ ಮಾಡಕ್ಕೆ? ಒಂದೇ ಒಂದ್ ಮಿಸ್ ಆಗಿದೆ, ಒಂದೇ ಅರ್ಥ ಮಾಡ, ಒಂದೇ ಬೇಳೆ ಇಲ್ಲ, ಅಕ್ಕಿ ಇದೆ, ಈ ಅಕ್ಕಿ ಇದೆ, ಮತ್ತೆ ಖಾರ ಪುಡಿ ಇದೆ, ನೀ ಎಲ್ಲ ಇದೆ, ಒಂದಿಲ್ಲ ಬೇಳೆ ನಡೆಯುತ್ತಾ? ನಡೆಯಲ್ಲ. ಮತ್ ನಿಮ್ಗೆ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ಬಾಯಿ ಇದೆ, ಕಿಡ್ನಿ ಇಲ್ಲ, ನಡೆಯುತ್ತಾ? ನಡೀತೇನ್ರಿ? ನಡೆಯಲ್ಲ. ಲೈಫ್ ಹೆಂಗೆ ಒಂದು ಮನೆಯಾಗಿಲ್ ತರಕಾರಿ ನಡೆಯಲ್ಲೋ, ಬಾಡಿ ಒಳಗೆ ಒಂದಿದ್ರೆ ನಡೆಯಲ್ಲ. ಸಮಾಧಾನ ಇರಲ್ಲ ನಿಮ್ ಲೈಫಲ್ಲಿ, ಸಮಾಧಾನ ಬರದೇ ಇಲ್ಲ. ಇದನ್ನ ಫಸ್ಟ್ ನಾವೇನು ಬ್ಯಾಲೆನ್ಸ್ ಅಂತ ಕರೀತಾರೆ. ಏನ್ ಹೇಳ್ತಾರೆ? ಬ್ಯಾಲೆನ್ಸ್. ಹೆಂಗ್ ಸರ್ ಬ್ಯಾಲೆನ್ಸ್ ಮಾಡೋದು? ಮತ್ತೆ ನಾವು ಕೆಲಸ ಬ್ಯಾಲೆನ್ಸ್ ಇಲ್ಲಿ ಮಾಡಲ್ಲ, ಹೊರಗಡೆ ಬ್ಯಾಲೆನ್ಸ್ ಮಾಡ್ತೀವಿ. ಹೆಂಗಾದ್ರ ಮಾಡಿ ನಾನು ಬ್ಯಾಲೆನ್ಸ್ ಮಾಡ್ಬೇಕಂತ. ಬ್ಯಾಲೆನ್ಸ್ ಮಾಡೋದು ಗೊತ್ತಾ? ನಿಮ್ ಮೈಂಡ್. ನೀನು ಯಾವ್ಯಾವ ಸಿಚುವೇಶನ್ ಅನ್ನ, ಯಾವ್ಯಾವ ಪ್ರಾಬ್ಲಮ್ ಅನ್ನು ಹೆಂಗೆ ಸಾಲ್ವ್ ಮಾಡ್ಬೇಕು ಅಂತ ನೋಡಿ. ಈಗ ನಾನು ಹೇಳಿದ ಬೆಳಗ್ಗೆ ನಿಮ್ಗೆ 4:00ವರೆಗೆ ಎಷ್ಟು ಜನ ಹೇಳ್ತೀರಿ? ನಾನು ಕರೆಕ್ಟಾ? ನಮ್ಮದು ಹೇಳಲ್ಲ. ಯಾಕಂತ ಕೇಳಿ, ಮಲಕೊಳ್ಳೋ ಶೆಡ್ಯೂಲ್ ಸರಿ ಇಲ್ಲ ಸರ್. ಟೈಮ್ ಇಲ್ಲ ಸರ್ ಅಂತ. ನನಗೆ ಟೈಮ್ ಇಲ್ಲ ಸರ್, ಬಹಳ ಬಿಸಿ. ಯಾಕೆ ಬಿಸಿ ಅಂತ ಕೇಳಿ. ಇನ್ನು ಬೆಳಗ್ಗೆ ನೈಟ್ ಮಲ್ಕೊಳ್ಳೋ ಟೈಮ್ ಮಲ್ಕೊಳ್ಳಲ್ಲ. ಯಾಕಂದ್ರೆ ಬಿಗ್ ಬಾಸ್, ಆ ಬಾಸು, ಈ ಟಿವಿ, ಆ ಟಿವಿ ನೋಡಿ 11 ಗಂಟೆ ಆಗುತ್ತೆ. ಕರೆಕ್ಟಾ? ಬೆಳಗ್ಗೆ ಹೇಳೋದು 7 ಗಂಟೆಗೆ ಹೇಳ್ತೀವಿ. ಅದೇ 11 ಗಂಟೆಗೆ ಮಲ್ಕೊಳ್ಳೋದು 9:00ವರೆಗೆ ಮಲ್ಕೊ. 10:30, 11:30, 12:30, 1:30, 2:30, 3:30, 4:30, 7 ಅವರ್ ಆಯ್ತು. ಫ್ರೆಶ್ ಆಗಿದ್ದೆ. ಬಂತು ಕೂಡಲೇ ನಿನಗೆ ಮೋಷನ್ಗೆ ಹೋಗು, ಬರುತ್ತದು. ನೀನ್ ನಿದ್ದೆ ಮಾಡಿದ್ರೆ ಮೋಷನ್ಗೆ ಹೋದೆ, ಒಂದು ½ ಅನ್ ಅವರ್ ಎಕ್ಸರ್ಸೈಸ್ ಮಾಡು. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಏನ್ ಮುಹೂರ್ತ ಅದು? ಬ್ರಾಹ್ಮಿ ಮುಹೂರ್ತ. ಕರೆಕ್ಟಾ? ಒಂದಿನ ಎದ್ದಿಲ್ಲ ನಾವು, ರಾವ್ ಕಾಲ ಎದ್ದಿರ್ತೀವಿ ಬೆಳಗ್ಗೆ ಅಲ್ಲ, ಶನಿ ಕಾಲ ಸ್ಟಾರ್ಟ್ ಎದ್ದಿರ್ತೀವಿ. ಯೋಚನೆ ಮಾಡಿ. ಇದನ್ನ ಎದ್ಬಿಟ್ಟು ಬೆಳಗ್ಗೆ ಏನ್ ಮಾಡ್ತೀರಿ ಹೇಳಿ? ಕೆಲ ಜನ ಮಾಡೋದ್ ಹೇಳ್ತೀನಿ. ಏನ್ ಮಾಡ್ತೀವಿ ಗೊತ್ತಾ? ನನ್ನ ಭವಿಷ್ಯ, ನನ್ನ ರಾಶಿ, ನನ್ನ ಕುಲ, ನನ್ನ ಗೋತ್ರ ನೋಡಿ ಎದ್ದಿರ್ತೀವಿ ನಾವು. ಸ್ವಾಮೀಜಿ ಕೈ ಕೊಟ್ಟಿರ್ತೀವಿ ಮನೆ ಬರ ಬೆಳಗ್ಗೆ. ಟಿವಿ ನೋಡಿದ್ರೆ ಆತ ಶುಕ್ಲ ಮಂಗಳ ಬಾರ ಹೇಳಿ ಆಮೇಲೆ ಎದ್ದೇಳದ್ ನಾವು. ಆತ ಏನ ಮಿಸ್ ಆಗಿ ಏನಾದ್ರೆ ರಾಶಿ ಸೇರ್ಲಿ ಅಂದ್ಬಿಟ್ರೆ ಅವತ್ತು ಹೊಂಟಿದ್ ನನ್ನ ಆ ಡೇ ಹೊಂಟೆ ಹೋಯ್ತು, ಕೆಟ್ಟೋಗ್ಬಿಡ್ತಾ. ಅದನ್ನ ಯಾರು ನೋಡಿ ಚೆಕ್ ಮಾಡಿ ಕೇಳಿದೇನ್ರಿ? ಯಾವ ರಾಶಿ ನಿಮ್ದು? ರೇಮಾಚಾರ್ಯ ಸರ್, ಯಾವ್ದು ರಾಶಿ ನಿಮ್ದು? ಯಾವ ರಾಶಿ ನಿಮ್ದು? ಸಿಂಹರಾಶಿ ಸರ್. ಹಾ, ಸಿಂಹರಾಶಿ ಸರ್. ಸಿಂಹ ರಾಶಿ. ಅರ್ಥ ಮಾಡ್ಕೊ. ಹಂಗ ಸಿಂಹತ್ರ ಹಿಂಗ ಎದ್ದೇಳ್ಬೇಕಿತ್ತ. ಎದ್ದು ನೋಡ್ತಾನೆ, ಎದ್ದು ಒಂದು ಟಿವಿ ಆನ್ ಮಾಡ್ತಾ ಹೇಳ್ತಾರೆ, ಈ ರಾಶಿಯವ್ರಿಗೆ ಯೋಗ ಕಮ್ಮಿ ಇವತ್ತು ಅಂದ್ಬಿಡ್ತಾರೆ. ಹಿಂಗ್ ಎದ್ದದ್ನಲ್ಲಿ ಐತ ಯೋಗ ಕಮ್ಮಿ ಅಂತ ನನಗೆ ಅಂತ ಹಂಗೆ ಖುಷಿ ಬಿಡ್ತಾ. ಒಂದೇ ಮಾತೆ ಯೋಚನೆ ಮಾಡಿ, ನಿಮ್ನ ಹೆಂಗ್ ಹಾಳು ಮಾಡಿತಂತ. ಒಂದು ರಾಶಿ. ಇವತ್ತು ನೀವು ಬೈಕ್ ಓಡಿಸುವಾಗ ಹುಷಾರಾಗಿ ಓಡಿಸಿ, ನೀವು ಬರುವಾಗ ಹುಷಾರಾಗಿ ಬನ್ನಿ, ನೀವು ಮಲ್ಕೊಳ್ಳೋ ಹುಷಾರಾಗಿ ಮಲ್ಕೊಳ್ಳಿ, ಯಾರತ್ರ ಗಲಾಟೆ ಮಾಡ್ಬೇಡ ಅಂತ ಹೇಳ್ಬಿಡ್ತಾರೆ. ನಿಮ್ಗೆ ಆ ದಿನ ಎಲ್ಲ ಫುಲ್ ಅದೇ ಹಿಡ್ಕೊಂಡ್ಬಿಟ್ಟಿರ್ತೀವಿ. ನೋಡಿ ಹೆಂಗೆ ಕೇಳಿಸ್ಕೊಂಡಿದ್ದೀರಿ, ನೋಡಿದ್ರೆ ಕೇಳಿಸ್ಕೊಂಡ್ರೆ ಮಾತ್ರ ನಿಮ್ಗೆ ಆ ತಲೆಗೆ ಹೋಗ್ಕೊಡ್ತಿಲ್ಲ, ಹೋಗೋದೇ ಚಾನ್ಸೇ ಇಲ್ಲ. ಕೇಳಿಸ್ಕೊಂಡ್ರೆ ನೋಡಿದ್ರೆ ಮಾತ್ರ ನಿಮ್ ತಲೆಯಲ್ಲಿ ಹೋಗೋದು, ಕೇಳಿಸ್ಕೊಂಡಿಲ್ಲ ನೋಡಿಲ್ಲ ಅಂದ್ರೆ ತಲೆಗೆ ಏನು ಹೋಗಲ್ಲ. ಯಾರಾದ್ರೂ ಫೋನ್ ಮಾಡಿ ಹೇಳಿದ್ರೆ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಅದಕ್ಕೆ ಈ ದೇಹಕ್ಕೆ ಏನು ಗೊತ್ತಿಲ್ಲ. ಹೇಳಿದ್ದು, ನೋಡಿದ್ದು, ಕೇಳಿದ್ದು, ತಿಂದಿದ್ದು, ಮಾತಾಡಿದ್ದು, ಇಲ್ಲ ಮಾಡಿದ್ದು ಅಷ್ಟೇ ಗೊತ್ತಿರುತ್ತೆ. ಹೊಸದೇನು ಬರಲ್ಲ ಬ್ರೈನ್ ಅಲ್ಲಿ. ಈ ಬ್ರೈನ್ ಇರೋದೇ ಅದಕ್ಕೆ ಹೇಳಿ, ಈ ತಲೆ ಕೇಳಿಸ್ಕೊಳ್ಳೋದು. ಏನಾರ ನೋಡಿದ್ರೆ ಕೇಳಿಸ್ಕೊಳ್ತೀರಿ, ಅದ್ ನೋಡಿದ್ಯ ನನ್ನ ಬಗ್ಗೆ ಹೆಂಗ್ ಮಾತಾಡ್ತೀನಿ ನೀನು ನೋಡಿ, ನಾನು ನೋಡಿ ಅದಕ್ಕೆ ಹೆಂಗ್ ಮಾಡಕತ್ತಿ, ನೋಡಿಲ್ಲ ಬರಲ್ಲ ನಿಮ್ಗೆ. ಅರ್ಥ ಮಾಡ್ಕೊಳ್ಳಿ. ಈ ಕ್ಲಾಸಿಗೆ ಬಂದ್ಮೇಲೆ ನಿಮಗೆ ಹಿಂಗಿರೋ ಪರ್ಸನ್ ಅನ್ನ ಹಿಂಗೆ ಮಾಡಿರ್ತೀವಿ ನಾವು, ಚಂದ ಮಾಡಿರ್ತೀವಿ. ಹೌದಾ? ಸತ್ಯ ಗೊತ್ತಾಗತ್ತೆ ನಿಮ್ಗೆ, ಅದಕ್ಕೋಸ್ಕರ ಬರ್ತಿರೋದು ನೀವು. ಅದಕ್ಕೆ ಕ್ಲಾಸಿಗೆ ಬರಿ ಅಂತ ಕರೆಯೋದು. ಸತ್ಯ ಏನಿದ್ರೆ ನಿಮಗೆ ಗೊತ್ತಾ? ನಿಮ್ ಬಾಡಿ ಕೇಳಿಸುತ್ತೆ. ಚೆನ್ನಾಗ್ ಕಾಣ್ತಿರಲ್ಲ ವೀರೇಶ್ ಸರ್ ನೀವು, ನನ್ನಂಗೆ ಇರ್ಲಿಲ್ಲ, ನನ್ನ ಚೆನ್ನಾಗಿ ಮಾಡಿದ್ರು. ಕೆತ್ತಿ 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 ಹಳೆ ಬುದ್ಧಿ ತೆಗೆದಾಗ ಹೊಸ ಬುದ್ಧಿ ತುಂಬಿ. ನಾನು ಹೇಳ್ತೀನಿ ಗೊತ್ತಾ, 70% ನಿಮ್ಮ ಬಾಡಿ ಇದೆ ಗೊತ್ತಾ, 70% ಮನುಷ್ಯ ಜೀವನ ಶೈಲಿನ ಕೆಟ್ಟ ಹೋಗ್ತಾನೆ. 30% ಮನುಷ್ಯ ಅಪ್ಪ ಅಮ್ಮ, ಮೂಗು, ಕಣ್ಣು, ಕಟಿಂಗು, ಈ ಸ್ಕಿನ್ನು ಸೇಮ್ ಅಪ್ಪನ ತರ ಇದೆ ಅಂತ ಹೇಳ್ತಾರೆ. 70% ಆತನ ಕಲ್ತಿರೋ ವಿದ್ಯೆ, ಆ ತಿನ್ನೋ ಫುಡ್ಡು, ಜನಗಳ ಸಹವಾಸದಿಂದ 70% ಕೆಟ್ಟ ಹೋಗುತ್ತೆ. ಅಂದ್ರೆ 70% ದೊಡ್ಡದ, 30% ದೊಡ್ಡದ? ಯಾವ್ದು ದೊಡ್ಡದ್ರಿ? ಯಾವ್ದು ದೊಡ್ಡದು ಹೇಳ್ರಿ? ಯಾವ್ದು ದೊಡ್ಡದು? 70 ಯಾವ್ದು ದೊಡ್ಡದು ಮೇಡಮ್? 70% 30%? 70% ದೊಡ್ಡದು ಸರ್. ಕರೆಕ್ಟ್. 70% ದೊಡ್ಡದು. ಮತ್ತೆ 70% ಸರಿ ಮಾಡ್ಬೇಕು ತಾನೆ ನಾವು. 30% ಸರಿ ಮಾಡ್ತೀವಿ. ಯೋಚನೆ ಮಾಡಿ, ಯಾಕೆ ಹೇಳಿ? 70% ಸರಿ ಮಾಡ್ಕೊಳ್ಳಿ. ಮಲ್ಕೊಳ್ಳೋದು, ತಿನ್ನೋದು, ಕುತ್ಕೊಳ್ಳೋದು, ಮಾತಾಡೋದು, ಇದನ್ನ 70% ಸರಿ ಮಾಡ್ಬೇಕು. ಮಿಕ್ಕಿದ 30% ನಾರ್ಮಲ್ ಸರಿ ಹೋಗುತ್ತೆ.
ನಾವು ಹಂಗೆಲ್ಲ 70% ಸರಿ ಮಾಡಕ್ ಹೋಗ್ತೀವಿ. 70% ಮೇಲೆ ಫೋಕಸ್ ಮಾಡಿ, 30% ಮೇಲೆ ಫೋಕಸ್ ಮಾಡಬೇಡಿ, 70% ಮೇಲೆ ಫೋಕಸ್ ಮಾಡಿ. 70% ದೊಡ್ಡದು, ಓಕೆ, 30% ದೊಡ್ಡದಲ್ಲ. ಈಗ ನಾವು ಕೇಳ್ತೀವಿ ಹೊರಗಡೆ, ಸರ್ 1000 ರೂಪಾಯಿ ನೋಟ್ ದೊಡ್ಡದ, 100 ರೂಪಾಯಿ ನೋಟ್ ದೊಡ್ಡದ ಅಂದ್ರೆ ಹೆಂಗ್ ಹೇಳ್ತಾರೆ? ಏನ್ ಸರ್ ಹಂಗ್ ಮಾತಾಡ್ತೀನಿ ನೀನು? 1000 ರೂಪಾಯಿ ದೊಡ್ಡ ಸರ್? ಯಾಕೆ ಗೊತ್ತು ನೀ ಕಷ್ಟಪಟ್ಟು ದುಡ್ದಿಯಲ್ಲ? 1000 ರೂಪಾಯಿ ಗೊತ್ತು ನಿನಗೆ? 100 ರೂಪಾಯಿ ಗೊತ್ತು ನಿನಗೆ? ವ್ಯತ್ಯಾಸ ಇಷ್ಟೇ, ದೇಹದ ಬೆಲೆ ಕಟ್ಟಕ್ಕಾಗಲ್ಲ ನೀವು ಹೊರಗಡೆ. ಓಕೆ, ಹೋಗಿ ಒಂದು ಮೂಳೆ ಬೆನ್ನ ಆಪರೇಷನ್ ಮಾಡಿಸಿದ್ರೆ 4 ಲಕ್ಷ ತಗೊಂಡ್ರೆ ಗ್ಯಾರಂಟಿ ಸರಿ ಹೋಗ್ತಿ ಅಂತ ಪ್ರೂಫ್ ಇಲ್ಲ ನಿಮಗೆ. ಹೆಂಗೆ ನೋವು ಬಂತು ಗೊತ್ತಿಲ್ಲ ನಿಮಗೆ. ಒಂದು ಕ್ಯಾನ್ಸರ್ ಇನ್ನು ಫಸ್ಟ್ ಸ್ಟೇಜ್ ಬಂದ್ರೆ 4th ಸ್ಟೇಜ್ ಹೋಗೋದು ಗೊತ್ತೇ ಆಗಲ್ಲ ಹೋಗುತ್ತೆ ನಿಮ್ ಲೈಫ್ ಅಲ್ಲಿ. ಒಂದು ಬುಟ್ಟಿಯಲ್ಲಿ ಒಂದು ಟೊಮೆಟೊ ಕೆಟ್ಟೋಗಿದ್ರೆ, ಆ ಟೊಮೆಟೊ ಹಂಗೆ ಬಿಟ್ಟಿದ್ರೆ ಒಂದು 15 ದಿನ ಆಗೋದ್ರೊಳಗಡೆ ಫುಲ್ ಪುಟ್ಟಿ ಕೆಟ್ಟೋಗಿರುತ್ತೆ. ಹಂಗೆ ದೇಹದಲ್ಲಿ 2 ಸೆಲ್ಸ್ ಕೆಟ್ಟೋದ್ರೆ ಅದ್ ಪೇನ್ ಬಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಹೋಗೋದೇ ಗೊತ್ತಲ್ಲ ಹೋಗ್ಬಿಡ್ತು ಫಟ್ ಅಂತ. ಅದಕ್ಕೆ ಹೇಳೋದು ನಿಮ್ಗೆ ನ್ಯೂಟ್ರಿಷನ್, ಪೌಷ್ಟಿಕಾಹಾರ ಮನುಷ್ಯನಿಗೆ ಕೊಟ್ಟಾಗ ಎಕ್ಸಸೈಜು, ನೀರು, ನಿದ್ದೆ, ಟೆನ್ಷನ್ ಫ್ರೀ. ಯಾವ ಟೆನ್ಷನ್ 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 ಸ್ಟಾಪ್ ಮಾಡಿ. ಈಗ ಟೆನ್ಷನ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಓಕೆ, ಒದ್ದಾಡಿ ಏನು ಮಾಡೋಕ್ಕಾಗಲ್ಲ. ಸ್ಟಾಪ್ ಮಾಡಬೇಡಿ. ಓಕೆ, ಒಂದೇ ಲೈಫ್ ಇರೋದು. ಎಷ್ಟು ಜೀರ್ಣ ಮಾಡುತ್ತೆ, ಎಷ್ಟು ಕೇಳಿಸ್ಕೋಬೇಕು, ಎಷ್ಟು ಚೆನ್ನಾಗಿ ಮಾಡ್ಕೋಬೇಕು ಅಷ್ಟನ್ನ ಮಾಡ್ಕೊಳ್ಳಿ. ಮಿಕ್ಕಿದ್ರೆ ಆಟೋಮೆಟಿಕ್ ಆಗುತ್ತೆ, ಯಾವ್ದು ಕಂಟ್ರೋಲ್ ಮಾಡಂಗಿಲ್ಲ ನೀವು. ರೈಟ್, ಇದು ಇವತ್ತಿಂದಾಗ್ಲೂ ನಾಳೆಯಿಂದಾಗ್ಲಿ ಕರೆಕ್ಟ್ ಆಗಿ ಒಂದು ವೇಟ್ ಇರಲಿ. ಎಷ್ಟೇ ತೂಕ ಇರಬೇಕು, ಇಷ್ಟೇ ಇರ್ಬೇಕಂತ ಒಂದ್ಸರಿ ನಾನು ತಿಂದ್ರೆ ಆ ದಿನ ಬಾಡಿ ನನಗೆ ಗೊತ್ತಾಗುತ್ತೆ ಯಾಕೆ ತಿಂದಿನಿ ಅಂತ. ಎಷ್ಟು ತಿನ್ನಕ್ಕೆ ಹೋಗಲ್ಲ, ಗೊತ್ತಾಗುತ್ತೆ. ನಿಮ್ಗೆ ಗೊತ್ತಾಗಬೇಕು ಎಷ್ಟರ ಮಟ್ಟಿಗೆ ನಿಮ್ಗೆ ದಾರಿಗೆ ಹೋಗುವಾಗ ನಿಮ್ ಕಣ್ಣಿಗೆ ಕಾಣುತ್ತೆ ಪ್ರಪಂಚ. ಎಷ್ಟೋ ಜನ ಹುಟ್ಟಿ ಒಂದೇ ಮೇಲೆ ಫೋಕಸ್ ಮಾಡಿ ಹೋಗ್ಬಿಡ್ತಾರೆ, ಒಂದೇ ಫೋಕಸ್, ಏನ್ ಮಾಡೋದೇ ಇಲ್ಲ ಆ ವ್ಯಕ್ತಿ. ಈಗ ನಾನು ಬಂದೇನಿ, ನಾನು ಯಾವಾಗ ಹೇಳ್ತೀನಿ, ಈಗ ಕುತ್ಕೊಂಡಿನಿ ಬಸ್ಸಲ್ಲಿ, ಕುತ್ಕೊಂಡ್ಬಿಟ್ಟೆ, ನಿದ್ದೆ ಮಾಡೇ ಬಿಟ್ಟೆ, ಬೆಂಗಳೂರು ಬಂದೇ ಬಿಡ್ತು. ಏನ್ ನೋಡಿದೆ ನೀನು? ಏನ್ ನೋಡಿದೆ ನೀನು? ಬೆಂಗಳೂರಲ್ಲಿ ರಾಮಪುರ ಬಂತು, ಚಳಿಕೆರೆ ಬಂತು, ಹಿರಿಯೂರು ಬಂತು, ಸಿರಾ ಬಂತು, ತುಮಕೂರು ಬಂತು, ನೋಡ್ಲಿ ಇಲ್ಲಿ ಹಂಗೆ ಮಲ್ಕೊಂಡ್ಬಿಟ್ಟೆ. ಎಷ್ಟೋ ಜನ ಹುಟ್ಟಿದ್ರಿ, ಅಪ್ಪ ಮಾಡಿಟ್ಟಿದ್ದ, ಮಕ್ಕಳು ತಿಂದ್ಬಿಟ್ರಿ ಕುತ್ಕೊಂಡು. 70 ವರ್ಷ ಒಂಟೇ ಬಿಟ್ಟು, 70 ವರ್ಷದ ಒಂಟೇ ಬಿಟ್ಟು, ಅವ್ರೇನ್ ನೋಡ್ಲೇ ಇಲ್ಲ. ಚೆಕ್ ಮಾಡಿ ನೋಡಿದ್ರ? ನನ್ನ ಮಕ್ಕಳಿಗೆ ಅಂತ ಮಾಡಿ ಮಕ್ಕಳಿಗೆ 1% ಬುದ್ಧಿನೇ ಬರ್ಲೇಡಿ. ಲೈಫ್ ಇಸ್ ಇಂಪಾರ್ಟೆಂಟ್. ಪ್ರತಿ ವ್ಯಕ್ತಿ ಕೂಡ ಪ್ರತಿ ಊರು ನೋಡ್ಬೇಕು, ಪ್ರತಿ ಹಳ್ಳಿ ನೋಡ್ಕೋಬೇಕು. ಆ ಮನುಷ್ಯ ನೋಡಿ ಬೆಳೆದ್ರೆ ಮಾತ್ರ ಲೈಫ್ ರೆಸ್ಪೆಕ್ಟ್ ಅಂತ ಇರುತ್ತೆ. ಪ್ರತಿ ವ್ಯಕ್ತಿ ರೆಸ್ಪೆಕ್ಟ್ ಕೊಡ್ತಾನೆ, ಪ್ರತಿ ಬಾಡಿ ನೋಡ್ಕೊಳ್ತಾನೆ. ನಮ್ಮ ಮನೆಯಲ್ಲಿ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ 1 ಗಂಟೆ ಎಕ್ಸರ್ಸೈಸ್ ಮಾಡಿ ಮನೆಗಿರೋರು. ನಿಮ್ಮ ದುಡ್ಡು ಇವತ್ತು ದುಡ್ಡಿಂದ ಕಕ್ಕ ಬರ್ಸಕ್ಕಾಗಲ್ಲ, ಆಪರೇಷನ್ ಮಾಡ್ತಾರೆ. ಚೆಕ್ ಮಾಡಿ. ದುಡ್ಡು ಬೇಕು ಮನುಷ್ಯನಿಗೆ. ಯಾಕೆ ಬೇಕು ಹೇಳಿ? ಗಟ್ಟಿಯಾಗಿ ಬದುಕಬೇಕು, ಸ್ಟ್ರೆಂತ್ ದುಡ್ಡು ಬೇಕು. ಜೊತೆಗೆ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಇರಬೇಕು, ಅದನ್ನ ಅನುಭವಿಸ್ಬೇಕಂದ್ರೆ. ಸರಿ, ಅದಕ್ಕಾಗಿ ಪ್ರತಿ ವರ್ಷ ಯಾರು 40 ವರ್ಷ ಆಗಿದೆ ಗಾಡಿ, 45 ವರ್ಷ ಆಗಿದ್ರೆ ಫುಲ್ ರಿಪೇರಿ ಮಾಡೋ ಏಜ್ ಇದು. ಸರಿಯಾಗಿ ರಿಪೇರಿ ಮಾಡಿಸ್ಕೊಳ್ಳಿ. ಯಾರ ಕ್ಲಬ್ ಹೋಗ್ತೀರಿ ಆ ಕ್ಲಬ್ ಅಲ್ಲಿ ಆ ಕೋಚ್ ಹೇಳಿ ಕರೆಕ್ಟಾಗಿ ಫಾಲೋ ಮಾಡಿ, ದಷ್ಟಪುಷ್ಟವಾಗಿ ಮಜಲ್ ಬಿಲ್ಡ್ ಮಾಡಿ, ಬಾಡಿ ಒಳಗೆ ಈ ಭಾಗ ಇದೆ, ಹೊಟ್ಟೆ ಭಾಗ ಸ್ಲಿಮ್ ಆಗಿರ್ಬೇಕು. ಹಿಂಗೆ ವಾವ್, ಏನ್ ಫಿಗರ್ ಹಿಂಗಿದ್ದು, ಹಂಗಿರ್ಬೇಕು. ಕರೆಕ್ಟಾ? ಹಂಗಿರ್ಬೇಕಂದ್ರೆ ಬಾಡಿಗೆ ತಿನ್ನೋದು ಗೊತ್ತಿರ್ಬೇಕು. ರೈಟ್, ನೋಡೋಣ ಸ್ವಲ್ಪ ರಿಸಲ್ಟ್ ತಗೊಂಡಲ್ಲ. ಯಾರು ಇದಾರೆ? ಯಾರೇ ರಿಸಲ್ಟ್ ಬಂದಿದೆ ಶೇಕ್ ಕುಡಿದ್ಮೇಲೆ? ರಿಸಲ್ಟ್ ಬಂತು, ರಿಸಲ್ಟ್ ಯಾರಿಗೆ ಬಂದಿದೆ ರಿಸಲ್ಟ್ ಮಾಡಿ. ಸರ್ ನಾ ಶೇಕ್ ಕುಡಿದ್ಮೇಲೆ ಸರ್. ಸರಿ ಸರಿ, ಆಯ್ತು ಒಪ್ಪಿನಿ, ಆಯ್ತು. ನಮ್ಮ ಸಣ್ಣ ಕೋಚ್ ಮನೆಗಿದ್ದಾನೆ, ಅವಾಗ ಕಿವಿಯಾಗಿ ಹೇಳ್ತಾನಂತ. ಓಕೆನಾ? ಎಷ್ಟು ಜನಕ್ಕೆ ಶೇಕ್ ಕುಡಿದು ಚೆನ್ನಾಗಿ ಅನ್ಸುತ್ತೆ? ರಿಸಲ್ಟ್ ಮಾಡಿ. ಎಲ್ಲ ರಿಸಲ್ಟ್ ಯಾರಿಗೆ ಅನ್ಸುತ್ತೆ? ಸರ್ ಶೇಕ್ ಕುಡಿದು ಚೆನ್ನಾಗಿ ಆಗ್ಬಿಡ ಸರ್, ನನಗೆ ಖುಷಿ ಆಗ್ಬಿಟ್ಟು ಸರ್ ಹೇಳ್ಬೇಕಂತ. ಹಂಗೆ ಯಾರು ಒಳ್ಳೆಯರಿದ್ರೆ ರಿಸಲ್ಟ್ ಮಾಡ್ತೀವಿ, ಯಾರು ಒಳ್ಳೆಯರಿದ್ರೆ ರಿಸಲ್ಟ್ ಮಾಡ್ತೀವಿ. ನಾನು ಒಳ್ಳೆಯರಾಗಿಲ್ಲ ಎತ್ತಕ್ಕೆ ಹೋಗ್ಬಿಡಿ ಕೈ. ಯಾರು ಒಳ್ಳೆಯರಿದ್ರಿ? ನಾನು ಒಳ್ಳೆಯನೇ, ಸ್ವಲ್ಪ ಒಳ್ಳೆಯರಾಗಿನಿ ಇವಾಗ, ಮೊದ್ಲಲ್ಲ ಇವಾಗ. ನಾನು ರಿಸಲ್ಟ್ ಮಾಡ್ತಾರೆ. ಓಕೆ, ನಾನು ರಿಸಲ್ಟ್ ಮಾಡಿ ನಾನು ಮಿಕ್ಸರ್ ಒಳ್ಳೆಯರಾಗಿಲ್ಲ ಅನ್ಸುತ್ತೆ. ಗೊತ್ತಿಲ್ಲ ಸರ್, ಒಳ್ಳೆಯರ ಕೆಟ್ಟರೆ ಗೊತ್ತಾಗೋದು, ಟೆನ್ಷನ್ ಆಗಿದ್ದೀನಿ. ಒಳ್ಳೆಯನಾಗಿರ್ಬೋದೇನೋ, ನನಗೆ ಗೊತ್ತಾಗೋದು. ಒಳ್ಳೆಯರಂದ್ರೆ ಗೊತ್ತಾಗಿಲ್ಲ ನಮ್ಗೆ. ಎಷ್ಟು ಜನ ಗೊತ್ತು? ಓ ಸರಿ ಸರಿ ಸರಿ, ನನಗೆ ಒಳ್ಳೆನಾ ಕೆಟ್ಟವರ ಸರ್ ನಂಗೆ ಇನ್ನ ಗೊತ್ತಾಗೋದು. ರಾಜಶೇಖರ್ ಸರ್ ಡೌಟ್ ಇದೆ, ಒಳ್ಳೆನಾಗಿದ್ದಂಗಿಲ್ಲ ಏನ ಇವಾಗ ಗೊತ್ತಾಗಿದೆ. ರಾಜಶೇಖರ್ ಬೀದಿ ಕರೆಕ್ಟ್ ಸರ್, ಒಳ್ಳೆನಾಗಿದೆ ಸರ್ ಅಂತ. ಶೇಕ್ ಕುಡಿದ್ರೆ ಒಳ್ಳೆಯರಾಗ್ಬಿಟ್ಟಿರ್ತೀರಿ ನೀವು, ನಿಮ್ ನೆನಪಿಲ್ವಾ? ಶೇಕ್ ಕುಡಿದ್ರೆ ಒಳ್ಳೆಯರಾಗ್ಬಿಟ್ಟಿರ್ತೀರಿ. ನಿಮ್ಗೆ ಗೊತ್ತು ಕೆಟ್ಟದ್ ಯಾರ್ಯಾರಿಗೆ ಇಲ್ಲಿ ಬಂದ್ಮೇಲೆ ಯಾಕೋ ಕೆಟ್ಟದ್ ಮಾಡಕ್ ಅನ್ಸೋಲ್ದು. ಹಿಂಗನ್ನಿ ಅನ್ಸೋಲ್ದಲ್ಲ? ಅನ್ಸೋಲ್ದೇನ ಮಂಜಮ್ಮ ಅನ್ಸುತ್ತಿಲ್ಲ ಏನ್ರಿ? ಕರಿಬಸಪ್ಪರೇ, ಕರಿಬಸಮ್ಮ, ಪ್ರಕಾಶ್ ಅನ್ಸೋಲ್ದಲ್ಲ? ಚೆಕ್ ಮಾಡಿ ಬೇಕಾರೆ. ಅನ್ಸಲ್ಲ ನಿಮಗೆ? ಯಾಕೆ ಬಿಡಿ ಸರ್, ಸವಾಸ ಬೇಡ, ಮೊದಲು ಮಾಡಿದ್ರೆ ತಪ್ಪು ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಹಂಗೆ ಚೇಂಜ್ ಆಗುತ್ತೆ. ಕರೆಕ್ಟ್, ಓಕೆ, ರೈಟ್. ಹೇಳಿ ಯಾರಿಗೆ ಫುಲ್ ಖುಷಿಯಾಗಿದೆ, ಎನರ್ಜಿ ಆಗಿದೆ ಸರ್, ನಾನು ಶೇಕ್ ಕುಡಿದ್ಮೇಲೆ ಸರ್ ನಿದ್ದೆ ಬಂದ್ಬಿಟ್ಟಿದೆ, ನನಗೆ ಬೇಗ ಎದ್ದಾಳ್ತೀನಿ, ಬೇಗ ಕೆಲಸ ಮಾಡ್ತೀನಿ, ಖುಷಿಯಾಗಿದ್ದೀನಿ, ಸಂತೋಷವಾಗಿದ್ದೀನಿ
ಆತರ ಯಾರಿಲ್ವಾ? ಏನು ಅಂದ್ರೆ ಸರ್ ನನ್ಗೆ ಅರ್ಥನೇ ಆಗೋದು, ಉತ್ಸಾಹ ಉಲ್ಲಾಸನೆ ಕಳ್ಕೊಂಡ್ಬಿಟ್ಟಿನಿ ಅಲ್ಲ. ಕರೆ ಹಂಗಿರುತ್ತೆ ಮನುಷ್ಯನ ಮೇಲೆ ಹಂಗೆ. ಅಲ್ಲಿ ನೀವ್ ಎಷ್ಟ್ ಜನ ನೋಡಿದ್ರಿ ಇಬ್ರಿಗೆ ಬೆಲೆ ಭೂಮಿ ಮೇಲೆ ಯಾರಿಗಂತ ಕೇಳಿ, ಇಬ್ರಿಗೆ ಯಾರಿಗಿದೆ ಸರ್ ಅಂತ ಕೇಳಿ. ಈಗ ನಮ್ಮ ದೇಶದಿಂದ ಆಸ್ಟ್ರೇಲಿಯಾಗೆ ಹೋಗಿದ್ದಾರೆ, ಅದಕ್ಕೆ ಆಟ ಆಡಕ್ ಹೋಗಿದ್ದಾರೆ. ಓಕೆ, ಕ್ರಿಕೆಟ್ ಆಡಕ್ ಹೋಗಿರ್ಬೋದು, ಏನೋ ಆಡಕ್ ಹೋಗಿದ್ದಾರೆ ಅಂತ ತಿಳ್ಕೊಳ್ಳಿ, ಔಟ್ ಆಫ್ ಕಂಟ್ರಿಗೆ ಹೋಗಿದ್ದಾರೆ. ಇಂಡಿಯಾದವರು ಮತ್ತು ಆಸ್ಟ್ರೇಲಿಯಾದವರು ಆಡ್ತಿದ್ದಾರೆ, ಕರೆಕ್ಟಾ? ಅಟ್ಲೀಸ್ಟ್ ಅವರು ಆಡಿದ್ರು, ಸೋತ್ರು. ಆಡಿದವ್ರಿಗೂ ಒಂದ್ ಬೆಲೆ ಇದೆ, ಸೋತವ್ರಿಗೂ ಒಂದ್ ಬೆಲೆ ಇದೆ. ನೋಡ್ರಿಗೆ ಏನ್ ಬೆಲೆ ಇದೆ? ನೋಡ್ರಿಗೆ ಏನ್ ಬೆಲೆ ಇದೆ? ನೀವ್ ಯಾರಿಗ್ ಗೊತ್ತಾಗ್ತೀರಿ? ಆಡಿದವ್ರಿಗೂ ಒಂದ್ ಬೆಲೆ ಇದೆ, ನೋಡಿದವ್ರಿಗೂ ಒಂದ್ ಬೆಲೆ ಇದೆ. ಪಾಪ ಅಂತ ಆಸ್ಟ್ರೇಲಿಯಾಗ ಹೋಗ್ಬಿಟ್ಟು ವೀರೇಶ ಸೋತ್ ಬಂದ, ವೀರೇಶ ಹೆಸರಿದೆ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇಂಥ ಸೋತ್ರಂತಪ್ಪ ಹುಡುಗ, ಅಲ್ಲಿ ಆಸ್ಟ್ರೇಲಿಯಾಗ ಹೋಗಿದ್ ಗೊತ್ತಾ ಆಡಕ್ಕೆ, ಅಲ್ಲಿ ಸೋತ್ ಬಂದ, ಅಲ್ಲಿ ಹೋಗಿದ್ದ, ಹೆಸರಾಯ್ತು. ಈ ನೋಡ್ರಿಗೆ ಏನಿದೆ ಕ್ಲಾಸ್ ಹೊಡೆಯೋರಿಗೆ? ಅದಕ್ಕೆ ಆದ್ರೂ ಇಲ್ಲಿ ಆದ್ರೆ ನಿಮ್ ಹೆಸರು ಮಾಡ್ಕೊಳ್ಳಿ, ಕರೆಕ್ಟಾ? ಸರ್ ನನಗೆ ರಿಸಲ್ಟ್ ಬಂದ್ ಸರ್, ನಾನ್ ಚೆನ್ನಾಗಿದ್ದೀನಿ ಸರ್, ರಿಸೈನ್ ಮಾಡಿ ಅಂತ ಏನ್ ಎತ್ತಿ ಬಿಡ ಸರ್, ಕೈ ಎತ್ತಿ ಎಷ್ಟಂತ ಕೈ ಎತ್ತಿ 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 ಸಾಕಾಗ್ಬಿಟ್ಟಿದೆ, ಕರೆಕ್ಟಾ? ಎಷ್ಟ್ ಜನಕ್ಕೆ ಎನರ್ಜಿ ಆಗಿದ್ದೀರಾ ಆ ಜೋಶೇ ಕಾಣೋದು ನನಗೆ. ನಾನ್ ಶೇಕ್ ಕುಡಿದಾಗ ಮುಂಚೆ ದಿನ ಹೋಗ್ಬಿಟ್ಟಿದ್ದೆ, ನಾನು ಹೇಳಿದ್ದೆ ಸಾಕು ಕುತಳ ಅಂದ್ಬಿಡೋದು, ಕುತಳ ಅಸ್ಮಿನ್ ನೀನ್ ಏನ್ ಹೇಳ್ತಿ. ಆ ಉಲ್ಲಾಸ ಇತ್ತು, ನಿಮ್ಗೆ ಉಲ್ಲಾಸ ಕಮ್ಮಿ ಆಗಿದೆ ಅನ್ಸುತ್ತೆ. ಓಕೆ, ರೈಟ್. ಯಮ ಕೇಳ್ತಾರೆ, ಫುಲ್ ಶಾರ್ಪ್ ಬರ್ತೀರ ಅವಾಗ ಅಣ್ಣ ಹೆಂಗೆ ಹೇಳ್ತಾಳೆ ಪಡ 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 ಅಂತ, ಹಂಗೆ ಕೇಳಿ ಸ್ಟಾರ್ಟ್ ಮಾಡಿ, ವಾಯ್ಸ್ ಹೋಗ್ಬಿಡುತ್ತೆ ಅನ್ಸುತ್ತೆ. ಇಲ್ಲ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಾನು ಈ ಕಮ್ಯುನಿಟಿಗೆ ಬಂದು 9 months ಆಯ್ತು ಸರ್. ನಾನ್ ಬಂದಿದ್ದು ಹೆಲ್ತ್ ಇಶ್ಯೂಸ್ಗೆ, ವೆರಿಕೋಸ್ ವೆನ್ಸ್, ನನಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು. 9 years ಇಂದನೂ ನನಗೆ, ಸೆಕೆಂಡ್ ಪ್ರೆಗ್ನೆನ್ಸಿ ಇಂದನೂ ಹಾರ್ಟ್ ಪ್ರಾಬ್ಲಮ್ ನನಗೆ ಗೊತ್ತಾಗಿದ್ದು. ಡಾಕ್ಟರ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು, ಅಲ್ಲಿ ತನಕ ಗೊತ್ತಾಗಿದ್ದಿಲ್ಲ. ಆಯಾಸ ಬರ್ತಿತ್ತು ನನಗೆ ಹಾರ್ಟ್ ಪ್ರಾಬ್ಲಮ್ ಇಂದ. ನಾನು ಪೆನಿಡೋರ್ ಇಂಜೆಕ್ಷನ್ ಹಾಕ್ಸ್ಕೊಂತಿದ್ದೆ. ಪೆನಿಡೋರ್ ಇಂಜೆಕ್ಷನ್ ಟಾಬ್ಲೆಟ್ ತಗೊಂತಿದ್ದೆ. 3 months ಒಂದ್ಸರಿ ಚೆಕಪ್ಗೆ ಹೋಗ್ಲೇಬೇಕು ನಾನು ದಾವಣಗೆರೆಗೆ. ಹಂಗ ಅವ್ರು ಹೇಳ್ತಾ ಇದ್ರು, ನೀವು 3 months ಮಂತ್ಲಿ ಬರಕ್ ಆಗ್ಲಿದ್ರು 3 months ಒಂದ್ಸರಿ ಬರ್ಲೇಬೇಕು ನೀವು ಅಂತ ಹೇಳ್ತಾ ಇದ್ರು. ಹಾಗೆ ವೆರಿಕೋಸ್ ವೆನ್ಸ್ ಈಗ ಒಂದ್ 3-4 years ಇಂದ ನನಗೆ ಆಗಿದ್ದು ವೆರಿಕೋಸ್ ವೆನ್ಸ್. ಹಾರ್ಟ್ ಪ್ರಾಬ್ಲಮ್ ಬಂದು ನನಗೆ ಫುಲ್ ಆಯಾಸ, ಸುಸ್ತು. ಹೆಂಗೆ ಅಂದ್ರೆ ಒಂದು ಮನೇಲಿ ಕೆಲ್ಸನೇ ಮಾಡಕ್ ಆಗ್ತಿದ್ದಿಲ್ಲ. ಈ ಬಕೆಟ್ ಎತ್ತಕ್ ಆಗ್ತಿದ್ದಿಲ್ಲ. ಒಟ್ ಮನೇಲಿ ಏನೇ ಕೆಲಸ ಮಾಡಿದ್ರು ನನಗೆ ಆಗ್ತಿದ್ದಿಲ್ಲ, ಅಷ್ಟು ಸುಸ್ತು ಆಗ್ತಿತ್ತು ನನಗೆ ಫಸ್ಟ್ ಎಲ್ಲ. ನಾನ್ ಶೇಕ್ ತಗೊಂಡು ವಿತಿನ್ 1 month ಅಲ್ಲೇ ನನಗೆ ಆಯಾಸ ಫುಲ್ ಕಡಿಮೆ ಆಗಿದೆ. ಅದೇ ನನಗೆ ಬಹಳ ಪ್ಲಸ್ ಪಾಯಿಂಟ್. ನಾನ್ ಅನ್ಕೊಂತಿದ್ದೆ ನಾನ್ ಬದುಕ್ತೀನೋ ಇಲ್ಲ ಅಂತ, ನಮ್ಮಮ್ಮ ಹೇಳ್ತಿದ್ದೆ, ಅಷ್ಟು ಆಯಾಸ ಬರ್ತಿತ್ತಲ್ಲ, ಹೆಂಗಮ್ಮ ಇದು ಜೀವನ. ಒಟ್ ಆತರ ಒಟ್ಟಿ ಮುಂದಿದ್ದ ಏನು ಒಟ್ಟ ಭಯ, ನನಗೆ ಮುಂದೆ ಏನಾಗ್ತೀನೋ ಏನೋ ಏಜ್ ಆದಂಗೆಲ್ಲ, ಆ ತರ ಒಂಥರ ಭಯ ಅನ್ಸ್ತಿತ್ತು. ವೆರಿಕೋಸ್ ವೇನ್ಸ್ ಹಂಗೆ ಫುಲ್ ಪೇನ್, ಹೆಂಗೆ ಕಾಲ್ ಏಟ ಅಂದ್ರೆ ನನಗೆ ಹಂಗೆ ಒಂದ್ 4 ಹೆಜ್ಜೆ ನಡೆಯಕ್ ಆಗ್ತಿದ್ದಿಲ್ಲ. MD ನೋವು. ಈ 29 years ಗೆ ಇಷ್ಟೆಲ್ಲ ನನಗೆ ಸಮಸ್ಯೆ ಇತ್ತಲ್ಲಪ್ಪ, ಆ ತರ ಒಂದು ಬೇಜಾರ. ಡಾಕ್ಟರ್ ಹತ್ರ ವಿಸಿಟ್ ಹೋಗೋದೇ ಡಾಕ್ಟರ್. ನಮ್ ಸರ್ ಕರ್ಕೊಂಡು ವಿಸಿಟ್ ಗೆ ಹೋಗೋದೇ. ಯಾವಾಗ ಶೇಕ್ ತಗೊಂಡು ನನಗೆ ಹಾರ್ಟ್ ಪ್ರಾಬ್ಲಮ್ ನಾರ್ಮಲ್ ಆಯ್ತು, ವೆರಿಕೋಸ್ ವೇನ್ಸ್ ನಾರ್ಮಲ್ ಆಯ್ತು. ಹಾಗೆ ನಾನು ಫಸ್ಟ್ ನಾನ್ ತಗೊಂಡು ನಮ್ಮ ಅಮ್ಮಗೆ ಶೇಕ್ ಕೊಟ್ಟಿದ್ದೀನಿ. ನಮ್ಮಮ್ಮ ಶುಗರ್ BP ನಾರ್ಮಲ್ ಆಗಿದೆ. ಹಾಗೆ ನಮ್ ಸರ್ಗೂ ಶುಗರ್ BP ಇತ್ತು, ಅವ್ರಿಗೂ ನಾರ್ಮಲ್ ಆಗಿದೆ. ಹಾಗೆ ನಮ್ ಮಕ್ಕಳು ತಗೊಂತಾ ಇದಾರೆ, ನಮ್ ಸಿಸ್ಟ್ರು, ಮನೇಲಿ ಎಲ್ರು ಶೇಕ್ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಅಮ್ಮಗೆ BP ಶುಗರ್ ಎಷ್ಟು ವರ್ಷದಿಂದ ಇತ್ತು? ನಮ್ಮಮ್ಮಗೆ 7 years ಇಂದ ಇತ್ತು ಸರ್ ಶುಗರ್ BP. ನಾರ್ಮಲ್ ಆಗಿರ್ಲಿಲ್ಲ? ನಾರ್ಮಲ್ ಆಗಿದೆ ಸರ್. ಮುಂಚೆ ಅಷ್ಟು ವರ್ಷ ತಗೊಂಡಿಲ್ಲ, ನಾರ್ಮಲ್ ಆಗಿ ಇಲ್ಲಿ ಬಂದ್ಬಿಟ್ಟು ಎಷ್ಟು ದಿನ ನಾರ್ಮಲ್ ಆಯ್ತು ಸರ್? ಅವರು 5 kg ವೇಟ್ ಲಾಸ್ ಆದ್ಮೇಲೆ ನಾರ್ಮಲ್ ಆಗಿತ್ತು ಸರ್. ನಿಮ್ಗೆ ಏನ್ ಅರ್ಥ ಆಯ್ತು ಸರ್? ಅದು ದಿನ ನೀವು ಕ್ಲಾಸಿಗೆ ಬರ್ತೀರಾ? ಹಾ ಸರ್, ಡೈಲಿ ಇಡ್ತೀನಿ ಸರ್ ಕ್ಲಾಸ್. ನೀವು ಕ್ಲಾಸಿಗೆ ಬರ್ಲಿದ್ರೆ, ನೀವು ಒಬ್ಬಳೆ ಶೇಕ್ ಕುಡಿದ್ರೆ ನಿಮ್ಮಮ್ಮನ ಶುಗರ್ ನಾರ್ಮಲ್ ನೀವ್ ಮಾಡ್ತಿದ್ದೆ, ನಾವ್ ಹೇಳಿದ್ಕೆ ಮಾಡಿದ್ಯಾ? ನೀವ್ ಬಂದ್ ಕಲ್ತು ನೀವ್ ಮಾಡಿ ನಿಮ್ಮಮ್ಮನ ಶುಗರ್ ನಾರ್ಮಲ್ ಮಾಡಿದ್ಯಾ? ನಾನು ಕುಂತು ಬಂದ್ ಕಲ್ತಿದ್ಕೆ ನಾನು ಕೊಟ್ಟಿದ್ದೆ ಸರ್ ಅಮ್ಮ ಶೇಕ್. ಇದು ಅರ್ಥ ಆಗ್ತದೆ ಯಾಕೆ ಹೆಣ್ಮಕ್ಳು ಕಲಿಬೇಕಂದ್ರೆ, ಮನೇಲಿರೋರು ನೀವ್ ಕಲ್ತ್ರೆ ನಿಮ್ ಮನ್ಯಾಗ ಫ್ಯಾಮಿಲಿ ಕಾಣುತ್ತೆ. ಅಮ್ಮ ಏನ್ ಸಫರ್ ಆಗ್ತಾಳೆ, ಅಪ್ಪ ಏನ್ ಸಫರ್ ಆಗ್ತಾನೆ, ತಂಗಿ ಹೆಂಗಿದ್ದಾರೆ, ಅವ್ರಿಗೇನ್ ಕೊಡ್ಬೇಕು ಅಂತ ನೀವ್ ಕಲೀರಿ ಅಂತ ಬಳ್ಳಾರಿ ಬೇರಿ ಅಂತ ಕರಿಯೋದು. ನಾನ್ ನೋಡಕ್ ಬೇರಿ ಅಂತಲ್ಲ, ಹಿಂಗ್ ಬಂದ್ ಕಲ್ತ್ರೆ ಆ ಮನೆಯಲ್ಲಿ. ಈ ಮನೆಗೆ ಎಷ್ಟು ಜನ ಶೇಕ್ ಕುಡ್ತೀರಿ ಈಗ ಆಶಾ? 7 members ಕುಡ್ತೀವಿ. ಅಷ್ಟು ಜನ ಕೊಟ್ಟಿದ್ದೀನಿ, ಒಬ್ಳಿಗೆಲ್ಲ ಶೇಕ್? ಇಲ್ಲ ಸರ್, ನಾನ್ ಕುಂತ್ ಕಲ್ತಿದ್ಕೆ ಬೆಳಗ್ಗೆ ಟಿಫನ್ನೇ ನಾವು ಚೇಂಜ್ ಮಾಡಿದ್ವಿ ಸರ್. ಮನೇಲಿ ಯಾರು ಟಿಫನ್ ಮಾಡಲ್ಲ. ಇದು ಶೇಕ್ ಟಿಫಿನ್ ಅಲ್ವಾ? ಹೌದು ಸರ್, ಶೇಕೆ ಟಿಫನ್. ಹೊಟ್ಟೆ ತುಂಬುತ್ತಾ ಇದು? ಹಾ ಸರ್, ತುಂಬುತ್ತೆ ಸರ್. ಮತ್ತೆ ಹೊಟ್ಟೆ ಫುಡ್ ತುಂಬಿದ್ರೆ ಟಿಫಿನ್ ಸರ್? ಹೊಟ್ಟೆ ತುಂಬಿದ್ರೆ ಟಿಫಿನ್ ಅಲ್ಲೇನು? ಹೌದು ಸರ್. ಅಂದ್ರೆ ನಾನು ನಮ್ಮಮ್ಮ ನಮ್ ತಂಗಿ ಮದ್ವೆ ಅಷ್ಟೊತ್ತಿಗೆ ಎಲ್ಲಿ ಬೆಡ್ ರಿಟರ್ನ್ ಆಗ್ಬಿಡ್ತಾರ ಅಂತ ಒಂದ್ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ಸರ್. ನಾವು ನಮ್ಮಮ್ಮ ಫುಲ್ ದಪ್ಪ.
ಎಲ್ಲಿ ನಾನು ಇವ್ರು ಹೆಂಗಪ್ಪ ಇವ್ರದ್ದು ಮುಂದೆ ಹೆಂಗೆ ನನಗೆ ಹೆಂಗೆ ಒಟ್ಟು ಏನೋ ಒಂದು ಎಲ್ಲಿ ನೆಲಕ್ ಬಿದ್ದು ಬಿಡ್ತಾರೆ ಇವ್ರನ್ನ ಹೆಂಗ್ ನೋಡ್ಬೇಕು ನಾನು ಆ ತರ ಒಂದ್ ಫೀಲ್ ಬಂದಿತ್ತು ಸರ್. ಯಾವಾಗ ಶೇಕ್ ನನಗೆ ಗೊತ್ತಾಯ್ತು ಅನ್ಕೊಂಡೆ ನಮ್ಮಮ್ಮ ಗೆದ್ರು ಅಂತ ಆ ತರ ಫೀಲ್ ಬಂತು ಸರ್. ಹೆಂಗೋ ನೋಡ್ಕೋಬಹುದು ಇವ್ರನ್ನ, ದಪ್ಪ ಇದಾರಲ್ಲ ಹೆಂಗೋ ಶೇಕ್ ತಗೊಂಡ್ ಸಣ್ಣ ಮಾಡಿ ಆರಾಮ 100 ವರ್ಷ ಬದುಕ್ಬೋದಂತ ಒಂದ್ ಧೈರ್ಯ ಬಂದಿದೆ ಸರ್ ನಮ್ಮಮ್ಮಗೆ. ನಮ್ಮಮ್ಮ ಅಂತಾರೆ ನನ್ ಶೇಕ್ ಸಿಕ್ಕಿಲ್ಲ ಅಂದ್ರೆ ಇಷ್ಟೊತ್ತಿ ನನ್ ಬೆಡ್ ರಿಟರ್ನ್ ಆಗ್ಬಿಡ್ತಿದ್ದಪ್ಪ ಅಂತಾರೆ. ಕರೆಕ್ಟಾ? ಅಂಗಡಿಲಿ ಇವಾಗ್ಲೂ ಸರ್ ಬೆಳಗ್ಗೆ 5 ಗಂಟೆಗೆ ಹೋದ್ರು ರಾತ್ರಿ 10 ಗಂಟೆವರೆಗೂ ಅವರೇ ಅಂಗಡಿ ಮಾಡೋದು. ನೋಡಿ ಅಷ್ಟು ಅಂಗಡಿ ರಶ್ ಅಂದ್ರೆ ಎಂದು ಹಿಂಗ್ ಸಿಸ್ಟಮ್ ಒಬ್ರನ್ನೂ ಕರೆಯಲ್ಲ ಸರ್ ಅವ್ರು ಮನೇಲಿ. ಬರ್ರಿ ಅಂತ ಒಬ್ರನ್ನೂ ಕರೆಯಲ್ಲ, ಆ ತರ ಅಂಗಡಿ ಮಾಡ್ತಾರೆ. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಆಗ್ತಿರುವಾಗ ಎಷ್ಟು ವರ್ಷಗಳಿಂದ ಹಾರ್ಟ್ ಪ್ರಾಬ್ಲಮ್ ಆಗ್ತಾ ಇತ್ತು? ಸರ್ 9 ಇಯರ್ಸ್ ಇಂದ ಸರ್. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಗೊತ್ತಾಗಿತ್ತು. 9 ಇಯರ್ಸ್ ಇಂದ ನಿಮಗೆ ಇರ್ತಕ್ಕಂತ ಏನೇನ್ ಅನಿಸ್ತಾ ಇತ್ತು ನಿಮಗೆ ಹಂಗನ್ನುವಾಗ ಹಾರ್ಟ್ ನೋವು ಬರುವಾಗ ಏನೇನ್ ಅನಿಸ್ತಾ ಇತ್ತು? ಅಂದ್ರೆ ಆಯಾಸ ಬರ್ತಿತ್ತು ಸರ್. ಒಟ್ಟು ಹಿಂಗ್ ಬಕೆಟ್ ಎತ್ತಕ್ ಆಗ್ತಿದ್ದಿಲ್ಲ, ನಾನು ಇಡ್ತೀನೋ ಇಲ್ಲ ಆ ತರ. ಟಾಬ್ಲೆಟ್ ಪೆನಿಡ್ಯೂರ್ ಇಂಜೆಕ್ಷನ್ 21 ಡೇಸ್ ಹಾಕ್ಸ್ಕೊಡ್ಲೇಬೇಕು ಸರ್. ಇಲ್ಲಾಂದ್ರೆ ನನಗೆ ಡಾಕ್ಟರ್ ಹೇಳಿದ್ರು ಮುಂದೆ ನಿನಗೆ ಏಜ್ ಆದಂಗೆಲ್ಲ ತೊಂದರೆ ಆಗುತ್ತಪ್ಪ, ಈಗಿಂದಾನೇ ನೀನು ಟ್ರೀಟ್ಮೆಂಟ್ ತಗೊಂತಾನೆ ಇರ್ಬೇಕು, 3 ಮಂತ್ಸಿಗೆ ಒಂದ್ಸರಿ ವಿಸಿಟ್ ಬರ್ಲೇಬೇಕು ನೀನು ಹಾಸ್ಪಿಟ್ಲಿಗೆ ಅಂತ ಹೇಳ್ತಾ ಇದ್ರು ಸರ್. ಅದು ಮುಂದೆ ನಿನಗೆ ಹೋಗ್ತಾ ಹೋಗ್ತಾ ಏಜ್ ಆದಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಈಗಿಂದಾನೇ ನೀನ್ ಟ್ರೀಟ್ಮೆಂಟ್ ಆಯಾಸಕ್ಕೆ. ಮತ್ತೆ ಇದು ಯಾವಾಗ ಸರ್ ನಿಮಗೆ ನಾರ್ಮಲ್ ಮಾಡ್ತೀರಿ ಅಂತ ಕೇಳಿಲ್ವಾ ನೀವು? ಅವ್ರು ಹೇಳಿದ್ರೆ ಅದು ಏನು ಮಾಡಕ್ಕಲ್ಲ, ಟಾಬ್ಲೆಟ್ ನಿನಗೆ ಅದೇ ಸೊಲ್ಯೂಷನ್, ನಮ್ಮ ಟಾಬ್ಲೆಟ್ ಇಂಜೆಕ್ಷನ್ ಅಂತ ಹೇಳ್ತಿದ್ರು. ಮತ್ತೆ ಇಲ್ಲಿಗೆ ಬಂದ್ಮೇಲೆ ನೀವೀಗ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀರಾ? ಇಲ್ಲ ಸರ್, ಈಗ ಡಾಕ್ಟರ್ ಸಜೆಷನ್ ಕೇಳಿ ನಾನು ಬಿಟ್ಟಿದ್ದೀನಿ ಸರ್. ಆಯಾಸ ಕಡಿಮೆ ಆಗಿದೆ ಸರ್ ಈಗ ಅಂತ ಹೇಳಿದೆ. ಆಯ್ತು, ಆಯಾಸಕ್ಕಾಗಿ ಕೊಡ್ತಿದ್ರು ಸರ್ ನಾನು ಇಂಜೆಕ್ಷನ್ ಟಾಬ್ಲೆಟ್. ಊರ್ ನುಗ್ತಾ ಇದ್ದೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಮತ್ತೆ ಇವಾಗ ನಿಮ್ಗೆ ಏನ್ ಅನಿಸ್ತಾ ಇದೆ? ನೀವು ಅದ್ ಹೆಂಗೆ ಹಾರ್ಟ್ ಪ್ರಾಬ್ಲಮ್ ನಾರ್ಮಲ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಏನ್ ಮಾಡ್ಕೊಂಡ್ರಿ ನೀವು? ಸರ್ ಶೇಕ್ ಇಂದ ಸರ್, ಶೇಕ್ ತಗೊಂಡು ನನಗೆ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಆಯ್ತಲ್ಲ, ನನಗೆ ಇರ್ತಕ್ಕಂತ ಫ್ಯಾಟ್ ಲೆವೆಲ್ ಎಲ್ಲ ಕಡಿಮೆ ಆಗಿದೆ ಬಾಡಿಲಿ ಫ್ಯಾಟ್ ಇರ್ತದೆ. ಅಲ್ಲಿಗೂ ನಂದು ಐಡಲ್ ವೇಟ್ ಆದ್ರೂ 2 kg ವೇಟ್ ಲಾಸ್ ಆಗಿದೆ ಸರ್. ಈಗ ಇಲ್ಲಿ ನೋಡಿ, ಇದು ವೈರ್ ಇದೆಯಲ್ಲ, ಈ ವೈರಲ್ಲಿ ನೀವು ಚೆಕ್ ಮಾಡಿ, ಇದ್ರೊಳಗಡೆ ನಿಮಗೆ ನರ ಇದ್ದಂಗೆ, ಕರೆಕ್ಟಾ? ಈ ನರಗಳಲ್ಲಿ ರಕ್ತ ಮಂದ ಆದ್ರೆ ಈ ಹಾರ್ಟ್ಗೆ ಹೋಗಲ್ಲ, ಕರೆಕ್ಟಾ? ಈಗ ಒಳಗಡೆ ನಿಮಗೆ ಇದನ್ನ ಒಳಗ್ ಕ್ಲೀನ್ ಮಾಡ್ಬೇಕಂದ್ರೆ ಇದು ಕೊಯ್ಬೇಕು. ಇವಾಗ ಕೊಯ್ದ್ಬಿಟ್ಟು ಮಾಡ್ಬೇಕು. ಬಟ್ ಇದಕ್ಕಿಂತ ನಿಮಗೆ ಈಸಿಯಾಗಿ ಈ ಶೇಕ್ ಕುಡಿದ್ಮೇಲೆ ಏನಾಗುತ್ತೆ, ಈಗ ಅದಕ್ಕೆ ಹೇಳೋದು ನಮಗೆ ಕ್ಲಾಸಿಗೆ ಬನ್ನಿ, ಬಳ್ಳಾರಿಗೆ ಬನ್ನಿ ಅಂತ ಯಾಕೆ ಕರೀದಂದ್ರೆ, ಆ ಮನೆ ಕುತ್ಕೊಂಡೇನೋ ಸರಿ ಮಾಡ್ಕೊಡ್ತೀನಿ, ಮನೆ ಕುತ್ಕೊಂಡು ಡಬ್ಬ ಹಾಕ್ಬಿಡ್ತೀನಿ ಅಂತ ಹಂಗಾಗಲ್ಲ ಇದು. ಓಕೆ, ಹಂಗಾಗಲ್ಲ. ಇಲ್ಲಿಗೆ ಬಂದ್ರೆ ಇದ್ರೊಳಗಿರ್ತಕ್ಕಂಥ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನ ಅಥವಾ ಬಾಡಿ ಫ್ಯಾಟ್ ಅನ್ನ, ರಕ್ತವನ್ನ ನಿಮಗೆ ಹೆಂಗೆ ಶುದ್ಧಿ ಮಾಡ್ಕೋಬಹುದು, ಏನ್ ತಗೋಬಹುದು ಅಂತ ಆ ಬಳ್ಳಾರಿಗೆ ಹೇಳ್ಕೊಡ್ತಾರೆ. ಅವಾಗ ಏನಾಗುತ್ತೆ ನಿಮ್ಗೆ, ಇಲ್ಲಿ ಕಾಣುತ್ತೆ ಪ್ರೆಸೆಂಟ್ ತಗೊಂಡಿದ್ದೀನಿ ನಾನು, ಗೊತ್ತಾ? ಕಾಣುತ್ತೆ ಹಾಕೊಂಡಿದ್ದೀನಿ. ಓಕೆ, ಇದು ನಿಮ್ಗೆ ನಾನು ಡೈಲಿ ಕುಡಿಯೋದು. ಯಾಕಂದ್ರೆ ನಿಮಗೆ ರಕ್ತ ನಾಳಗಳಲ್ಲಿ ಬ್ಲಾಕೇಜ್ ಆಗಿದ್ರೆ ಅದರಲ್ಲಿ ಹೆಂಗೆ ನೀವು ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಅದ್ರಾಗ ಒಳಗೆ ಹೋಗಿ ಆ ರಕ್ತ ಹೆಂಗೆ ನೀರ್ ತರ ಮಾಡೋದು ಅನ್ನೋದನ್ನ ನೀವು ಕಲ್ತು ತಗೋಬಹುದು. ಓಕೆ, ಅದರಿಂದಾಗಿ ನಿಮ್ಮ ಬಾಡಿಯನ್ನ ನಾರ್ಮಲ್ ಮಾಡ್ಕೋಬಹುದು. ನಮಗೆ ಒಂದ್ಸರಿ ನಮ್ಗೆ ಹೆಲ್ತ್ ಕೆಟ್ಟು ಹೋದ್ರೆ ಬಾಂಬೆಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ, ಎಲ್ಲಿ ಬೇಕಾದ್ರೆ ಹೋಗ್ತೀವಿ, ತಿಂಗಳಗಟ್ಟಲೆ ಹಾಸ್ಪಿಟ್ಲಿಗೆ ಇರ್ತೀವಿ. ನೀವು ಚೆಕ್ ಮಾಡಿ, ಒಂದ್ ತಿಂಗಳು ಇರ್ತೀವಿ, 2 ತಿಂಗಳು ಇರ್ತೀವಿ. ಬಟ್ ನಿಮ್ ಮನೆ ಕುತ್ಕೊಂಡು ಒಂದು ಕ್ಲಾಸ್ ನೋಡಿ ಅಂತ ನಾನು ಹೇಳಿದ್ರೆ ನನ್ ಟೈಮ್ ಇಲ್ಲ ಸರ್ ಅಂತೆ. ಟೈಮ್ ಯಾರಿಗೆ ಮಾರಿದೆ ನೀನು? ಟೈಮ್ ಯಾರಿಗೆ ಮಾರಿದೆ? ಟೈಮ್ ಯಾರು ತಗೊಂಡಿದ್ದಾರೆ? ಯಾರಿಗೆ ಸೇಲ್ ಮಾಡಿದೀನಿ? ನೀವು ಹುಟ್ಟ ಮುಂಚೆ ಟೈಮ್ ಇತ್ತು ಭೂಮಿ ಮೇಲೆ, ನೀವು ಓದೋ ಟೈಮ್ ಇರುತ್ತೆ. ಆ ಟೈಮ್ ಅನ್ನ ಫಾಲೋ ಅಪ್ ಮಾಡಕ್ ಬರ್ಲಿದ್ದಕ್ಕಾಗಿ ಟೈಮ್ ಇಲ್ಲ ಅಂತ ಹೇಳ್ತೀರ. ಒಂದ್ ನೆಪ ಅಷ್ಟೇ ಲೈಫ್. ಓಕೆ, ಕರೆಕ್ಟ್ ಆಶಾ? ನೀನ್ ಟೈಮ್ ಇತ್ತ ಬರೋ ಮುಂಚೆ ಟೈಮ್ ಇತ್ತ ನಿನಗೆ? ನಾನು ಬಿಸಿ ಅಂತ ಹೇಳ್ತಿದ್ದೆ ಸರ್ ಯಾವಾಗ್ಲೂ ಮೇಡಮರಿಗೆ. ಮತ್ತೆ ಇವಾಗ ಹೆಂಗ ಫ್ರೀ ಆಯ್ತು ನಿನ್ ಟೈಮ್? ಅದನ್ನ ಅಡ್ಜಸ್ಟ್ ಮಾಡ್ಕೊಂತಿದ್ದೆ ಸರ್ ಟೈಮ್. ಇಷ್ಟ ಆದ್ರೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಕಷ್ಟ ಆದ್ರೆ ಮನೆ ಪಕ್ಕದ ಕೂಡ ಬರಕ್ಕಾಗಲ್ಲ, ಪಕ್ಕದ ಮನೆಗೆ ಬರಕ್ಕಾಗಲ್ಲ. ಸುಸ್ತಾಗತ್ತಪ್ಪ ನನಗೆ, ಅದು ಬರಕ್ಕಾಗಲ್ಲ, ನನಗೆ ಕೆಲಸ ಇದೆ ಅಂತ ಹೇಳ್ತೀರಿ, ಕರೆಕ್ಟಾ? ಇಷ್ಟ ಆದ್ರೆ ಬೆಂಗಳೂರಿಗೆ ಹೋಗ್ತೀವಿ, ಬಾಂಬೆಗೆ ಹೋಗ್ತೀವಿ, ಕರೆಕ್ಟಾ? ಥ್ಯಾಂಕ್ ಯು ಆಶಾ, ಆಲ್ ದ ಬೆಸ್ಟ್. ನಿಮ್ಗೆ ಅರ್ಥ ಆಯ್ತು ಇವಾಗ? ಅಲ್ಲ ಸರ್, ಮೊನ್ನೆ ಹೆಂಗಾಗಿತ್ತಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು. ಯಾಕಂದ್ರೆ ನನ್ನ ಪರ್ಸನಲ್ ಪ್ರಾಬ್ಲಮ್ ಸರ್ ಅದು. ಅವಲ್ಲಿ ಹೆಂಗಾಗಿತ್ತಂದ್ರೆ ನನಗೆ 2-3 ಇಯರ್ಸ್ ಕನ್ಸೀವ್ ಆಗಿದ್ದಿಲ್ಲ ಸರ್. ಶೇಕ್ ತಗೊಂಡು ನನಗೆ ಅದು ಗೊತ್ತಿದೆ ಕನ್ಸೀವ್ ಆಗುತ್ತೆ ಅಂತ, ಕನ್ಸೀವ್ ಆಗ್ಬಿಟ್ಟಿದೆ ನನಗೆ. ಅದೇ ಅಬೋಷನ್ ಆಗ್ಬಿಟ್ಟಿದೆ, ಹಣ್ಣು ತಿಂದ್ಬಿಟ್ಟಿದೀನಿ. ನನಗೆ ಸುಸ್ತಾಗ್ಬಿಟ್ಟಿದೆ. ಅಂದ್ರೆ ಶೇಕ್ ತಗೊಂಡು ನನಗೆ ಸುಸ್ತು ಅನಿಸ್ತಾ ಇಲ್ಲ ಸರ್. ಮುಖದಲ್ಲಿ ನನಗೆ ಎದ್ದಳಕ ಅನಿಸ್ತಿದೆ. ನನಗೆ ಕನ್ಸೀವ್ ಆಗಿ ಬ್ಲಡ್ ಎಲ್ಲ ಹೋಗಿ ಲಾಸ್ ಆಗಿ ನನಗೆ ಫುಲ್ ಒಟ್ಟು ಏನೋ ಸಮಸ್ಯೆ ಅನಿಸ್ತಿದೆ. ಬಟ್ ಶೇಕ್ ತಗೊಂಡು ನನಗೆ ಸ್ಟ್ರೆಂತ್ ಅನಿಸಿದಿಲ್ಲ ಸರ್. ನನಗೆ ಬಹಳ ಖುಷಿ ಆಯ್ತು ಮೊನ್ನೆ ನನಗೆ
ನಾನು ಬೇಗನೆ ನಾನು ಯಾವಾಗನ ಹಿಂಗ ಆಗ್ಬಿಟ್ರೆ 2 ಮಂತ್ 3 ಮಂತ್ಸ್ ಬೆಡ್ ಹಂಗೆ ಮಲಗ್ ಬಿಡ್ತಿದ್ದೆ ಸರ್. ಇದು ಶೇಕ್ ತಗೊಂತಾ ಇದ್ದೀನಲ್ಲ ಫುಲ್ ನನಗೆ ಜೋಶಲ್ಲಿ ಇದೀನಿ ಸರ್. ಎನರ್ಜಿ ಸಖತ್ತಿದೆ ನನಗೆ. ಏನ್ ಹಂಗ್ ಬ್ಲಡ್ ಲಾಸ್ ಆದ್ರೂ ನನಗೆ ಏನು ಆತರ ಅನ್ನಿಸ್ತಾನೆ ಇಲ್ಲ ಸರ್. ಹ್ಮ್ ಅದೊಂದು ನನಗೆ ಗುಡ್ ಸರ್. ಬಹಳ ಖುಷಿ ಆಯ್ತು ನನಗೆ. ಮೊನ್ನೆ ಕ್ಲಾಸ್ ಕೇಳಬಾರ್ದಂತ ಅನ್ಕೊಂತೀನಿ, ಅದು ಸಮಾಧಾನನೇ ಆಗ್ತಿಲ್ಲ ನನಗೆ. ಎದ್ದು ಬಂದು ಮತ್ತೆ ಕ್ಲಾಸ್ ಸೈಡ್ ಅಲ್ಲಿ ಕೂತು ಕೇಳ್ತಾ ಇದ್ದೀನಿ ಸರ್ ಜೊತೆಗೆ. ಇದು ಇಂಪಾರ್ಟೆಂಟ್. ನಿಮ್ಗೆ ಇದು ಆಕ್ಚುಲಿ ಚೆಕ್ ಮಾಡುವಷ್ಟು ಬುದ್ಧಿ ಬಂದಿದೆ ಅಲ್ವಾ? ನನಗೆ ಯಾಕೆ ಇವತ್ತು ಹಿಂಗ ಆಗುತ್ತೆ, ಹಿಂಗಾಕೆ ಏನ್ ಕಾರಣ, ಇವತ್ತೇನ್ ತಿಂದಿನಿ, ಬಾಡಿಗೆ ಏನಾಗುತ್ತೆ ಅಂತ ನಿಮ್ಮನ್ನ ನೀವು ನೋಡ್ಕೊಳ್ಳುವಷ್ಟು ಒಂದು ಬುದ್ಧಿ ಬಂದಿದೆ. ಕರೆಕ್ಟಾ? ನಿಮ್ಮ ಮನೆಗೆ ಬಂದು ಯಾರಾದ್ರು ಬಿ ಪಿ ಶುಗರ್ ಅಂತ ಹೇಳಿದಾರೆ, ನಿಮ್ ರಿಲೇಷನ್ ಏನ್ ಹೇಳ್ತೀವಿ ಇವಾಗ ನೀನು? ಬನ್ನಿ ಸರ್, ನಾನೆಲ್ಲ ನಾರ್ಮಲ್ ಮಾಡ್ತೀನಿ ಅಂತ ಹೇಳ್ತೀನಿ ಸರ್ ಅವ್ರಿಗೆ. ಶೇಕ್ ತಗೊಂಡ್ ನಾರ್ಮಲ್ ಹಂಗಿಲ್ಲ ಸರ್, ಹೇಳ್ತೀನಿ. ನಾನು ಕೂರ್ತು ಹೇಳ್ತೀನಿ ಸರ್ ಇಷ್ಟೇ. ಅವ್ರ ವೇಟ್ ಲಾಸ್ ಆಗ್ಬೇಕಾ, ವೇಟ್ ಗೇನ್ ಆಗ್ಬೇಕಂತ ಕೇಳಿ ನಾನು ಆಮೇಲೆ ನಾನು ಇದು ಮಾಡ್ತೀನಿ ಸರ್. ಶುಗರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್ ಹುಷೇನ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಜಾಕಿರ್ ಹುಸೇನ್ ಅಂತ ಹೇಳಿ. ಸರ್ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ವೇಟ್ ಲೆಸ್ ಆಗಂತಾನೆ ಬಂದಿದ್ದೆ. ಇಲ್ಲ ಸರ್, ಅಂದ್ರೆ ಸರ್ ನೀವು ಶೇಕ್ ತಗೊಂಡು ಎಷ್ಟು ದಿನ ಆಯ್ತು? ಶೇಕ್ ಯಾಕೆ ತಗೊಂಡಿದ್ರಿ? ಶೇಕ್ ತಗೊಳ್ಳೋ ಮುಂಚೆ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅದು ಫಸ್ಟ್ ಹೇಳಿ. ನನಗೆ ಗ್ಯಾಸ್ಟ್ರಿಕ್ ಬಹಳ ಪ್ರಾಬ್ಲಮ್ ಇತ್ತು ಸರ್. ಫಸ್ಟ್ ಸರ್ ಇಲ್ಲಿ ಬರಗಿಂತ ಮುಂಚೆ ಗ್ಯಾಸ್ಟ್ರಿಕ್ ಬಹಳ ಪ್ರಾಬ್ಲಮ್ ಇತ್ತು. ಶೋಲ್ಡರ್ ಅಲ್ಲಿ ಬಹಳ ನೋವು ಬರ್ತಾ ಇತ್ತು, ಪೇನ್. ಎದೆಯಲ್ಲಿ ನೋವು ಕೂಡ ಬಹಳ ಬರ್ತಾ ಇತ್ತು. ಗ್ಯಾಸ್ಟ್ರಿಕ್ ಆದಂಗೆಲ್ಲ ಜಾಸ್ತಿ ನನಗೆ ಎದೆ ನೋವು, ಶೋಲ್ಡರ್ ಅಲ್ಲಿ ಬಹಳ ನೋವು, ಕೈ ಎತ್ತಕ್ ಆಗ್ತಿದ್ದಿಲ್ಲ, ಆ ತರ ನನಗೆ ಪೇನ್ ಬರ್ತಾ ಇತ್ತು. ನಾನು ಶೇಕ್ ತಗೊಂಡು 20 ದಿವಸದಲ್ಲಿ ವೇಟ್ ಲೆಸ್ 5 kg ಆದೆ. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಯ್ತು. ಬ್ಯಾಕ್ ಪೇನ್ ಇತ್ತು, ಬ್ಯಾಕ್ ಪೇನ್ ಕೂಡ ಕ್ಲಿಯರ್ ಆಯ್ತು. ಮೋಷನ್ ಕೂಡ ಕ್ಲೀನ್ ಆಯ್ತು. ನಿದ್ದೆ ಬರ್ತಾ ಇದ್ದಿಲ್ಲ ಸರ್ ಫಸ್ಟ್ ನನಗೆ. ಈಗ ನಾನು ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನಿದ್ದೆ